ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವೋದೇ ಆಧಾರದ ವಿಷಯ 6ನೇ ಸಂಧಿ ಒಳಗೆ ಇವತ್ತಿನ ಸೂತ್ರ 2ನೇ ಸೂತ್ರ ಕೊನೆಯ ಒಂದು ನುಡಿಗಳನ್ನು ಇಟ್ಕೊಂಡು ನೋಡೋಣ. ಭಾಳಷ್ಟು ವಿಚಾರಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಏನು ಹೇಳಿದಾರ ಅಂದ್ರೆ 2ನೇ ಸೂತ್ರ ನೋಡೋಣ. ತರುಣಿ, ಸೂಚಕನು ವಾಚಕನು ಕಾರಕನೆಂದು ಗುರು ಮೂವರ ಅವರ ಅಂದವನ್ನು ಕೇಳು ಅಂತ ಹೇಳುವಂಥ ವಿಚಾರ. ಯಾಕಂತಂದ್ರೆ ಇಲ್ಲಿ ಮೈತ್ರಾದೇವಿಗೆ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಸೂಚಕ ವಾಚಕ ಕಾರಕ ಈ ರೀತಿಯಾಗಿ 3 ಗುರುಗಳು ಅದಾರ, 3 ಪ್ರಕಾರದಿಂದ ಗುರುಗಳು ಅದಾರ. ಅವರ ವಿಶೇಷ ಲಕ್ಷಣಗಳನ್ನು ನಾನು ಮುಂದೆ ಹೇಳ್ತೀನಿ ಅಂತ ಹೇಳಿಬಿಟ್ಟು, ಸೂಚಕ ಗುರು ಹೆಂಗಿರ್ತಾನೆ, ಆಮೇಲೆ ಕಾರಕ ಗುರು ವಾಚಕ ಗುರು ಹೆಂಗಿರ್ತಾನೆ, ಕಾರಕ ಗುರು ಹೆಂಗಿರ್ತಾನೆ ಅಂತ ಹಲವಾರು ವಿಚಾರಗಳನ್ನು ತಿಳಿಸ್ಕೊಂಡು ಬಂದರು ಅವರು. ಇಲ್ಲಿ ಗುರು ಹೇಗಿರ್ತಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಗುರುಗಳು ಕೂಡ ಇಂದಿನ ವಿಚಾರದಲ್ಲಿ ಬಂದದ. ಗುರುಗಳು ಶಿಷ್ಯರಲ್ಲಿ ಏನೊಂದು ಅಪೇಕ್ಷೆಯನ್ನು ಮಾಡುವಂಗಿಲ್ಲ, ನಿರಾಪೇಕ್ಷೆಯಿಂದ ಅವರು ಬೋಧನೆಯನ್ನು, ಪರತತ್ವದ ಉಪದೇಶವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಏನು ಹೇಳಿದ್ದಾರೆ ನೋಡೋಣ. ಸ್ವಲ್ಪ 6ನೇ ನುಡಿಯಿಂದ ಹೇಳ್ತಾರೆ. ಏನು ಹೇಳ್ತಾರೆ? ವರ ಶಿಷ್ಯ ನಡೆಯೋಳು ಗುರುವಾಂಚೆ ವಿಡಿಯದೆ ಪರತತ್ವವನ್ನು ಗೌಪ್ಯತರಮಾಗಿ ಒರೆಯುವುದು ದಕ್ಷಿಣ ಕರ್ಣ ವಿವರದೋಳು ಕರುಣ ರಸಾರ್ದ್ರ ಭಾವನೆಯಿಂದ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ವರ ಶಿಷ್ಯ ನಡೆಯೋಳು ಅಂದ್ರೆ ಯೋಗ್ಯರಾದಂಥ ಶಿಷ್ಯ ಇರಬೇಕು ಅಂತ. ಗುರು ಆತ ಅಧಿಕಾರಿಯಾದಂಥ ಶಿಷ್ಯನಲ್ಲಿ ಯಾವುದೇ ಒಂದು ಅಪೇಕ್ಷೆಯನ್ನು ಮಾಡದೆ ಈ ಪರತತ್ವವನ್ನು, ಇದು ಅತಿ ಗೂಢವಾದದ್ದಂತ. ಇದು ಯಾಕಂತಂದ್ರೆ ಭಾಳಷ್ಟು ಗೂಢವಾದಂಥ ವಿಚಾರ ಇದು ರಹಸ್ಯವಾಗಿ ಹೇಳ್ಬೇಕನ್ನುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ, ಕರುಣೆಯಿಂದ. ನೋಡ್ರಿ, ಕರುಣ ರಸಾರ್ಧ ಅಂತ ಹೇಳ್ತಾರೆ ಅವ್ರು. ಯಾಕಂತಂದ್ರೆ ಕರುಣೆ ಅನ್ನುವಂಥ ರಸದಿಂದ ಕೂಡಿರಬೇಕು ಆತನ ಮನಸ್ಸು. ಯಾರು? ಗುರುಗಳ ಮನಸ್ಸು. ಯಾವಾಗ ಶಿಷ್ಯ ಬಂದು ಆತನ ಪಾದಕ್ಕೆ ಶರಣಾಗತನಾಗ್ಯಾನ, ಆತನನ್ನು ಈ ಜನ್ಮ ಸಾರ್ಥಕ ಮಾಡಬೇಕು ಅನ್ನುವಂಥ ಭಾವ, ಕರುಣೆ ತುಂಬಿರಬೇಕು ಆತನ ಹತ್ರ. ಹಾಗಾಗಿ ಈ ಅಂಥ ಒಂದು ಮನಸ್ಸಿನಿಂದ ನೋಡ್ರಿ, ಈಗ ಗುರುಗಳು ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಯೋಗ್ಯನಾದ ಶಿಷ್ಯನನ್ನು ಕಂಡು ಆತನ ಬಳಿ ಯಾವ ಇಂಥ ವಸ್ತು ಕೊಟ್ಟರೆ ಉಪದೇಶ ಮಾಡ್ತೀನಿ, ಇದು ಕೊಟ್ಟರೆ ಉಪದೇಶ ಮಾಡ್ತೀನಿ ಅನ್ನಂಗಿಲ್ಲ. ಯಾವುದೊಂದು ಅಪೇಕ್ಷೆ ಇಲ್ಲದೆ ಮತ್ತು ಯೋಗ್ಯರಾದಂಥ ಶಿಷ್ಯನನ್ನು ಕಂಡು ಅವರ ಬಲಗಡೆ ಕಿವಿಯಲ್ಲಿ ಅವರು ಕಿವಿಯಲ್ಲಿ ತಾರಕ ಬ್ರಹ್ಮೋಪದೇಶವನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಅದಕ್ಕೆ ಕರುಣೆಯಿಂದ ಆ ರೀತಿ ಒಂದು ಗೌಪ್ಯತರವಾದಂಥ ವಿಚಾರವನ್ನು ಹೇಳಬೇಕಾಗ್ತದೆ. ಇಲ್ಲಿ ಕೂಡ ಆತನ ಕಿವಿಯಲ್ಲಿ ತಾರಕ ಬ್ರಹ್ಮೋಪದೇಶವನ್ನು ಆತ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಅವರು. ಮತ್ತು 7ನೇ ನುಡಿಯಲ್ಲಿ ಹೇಳ್ತಾರೆ, ಶಿಷ್ಯರು ಪರಬ್ರಹ್ಮದ
ಜ್ಞಾನ ಉಳ್ಳಂಥ ಗುರುವನ್ನಾಗಿ ಮಾಡಿಕೊಳ್ಳುವಂಥದ್ದು ಯೋಗ್ಯ ಅಂತ ಹೇಳ್ತಾರೆ. ಕೇಳಿಸದಲ್ರಿ? ಕೇಳಿಸದ ಎಲ್ರಿಗೆ? ಹಾಂ ಹಾಂ. 7ನೇ ನುಡಿಯಲ್ಲಿ ಹೇಳ್ತಾರ, ಏನು ಹೇಳ್ತಾರ? ಪರತತ್ವ ವಿಷಯದರಿಕೆಯುಳ್ಳ ಗುರುವರನು ಆಧಾರದಿಂದೆ ವರಶಿಷ್ಯನು ಉರೇ ನಂಬಿ ಪಿರಿಯನಿವನು ಕಿರಿಯನು ಕುಲುಜನು ಕುಲವಿರಹಿತನೆಂಬುದನ್ನು ಉಳಿಯುವುದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಶಿಷ್ಯರು ಪರಬ್ರಹ್ಮದ ಜ್ಞಾನ ಉಳ್ಳಂಥವ. ಯಾಕಂದರೆ ಶಿಷ್ಯರು ಯಾವ ಗುರುಗಳನ್ನು ಮಾಡ್ಕೊಳ್ಬೇಕ್ರಿ, ಹೆಂಗೆ ಮಾಡ್ಕೊಳ್ಬೇಕ್ರಿ? ಇಂಥ ಜಾತಿಯವನ್ನೇ ಮಾಡ್ಕೊಳ್ಬೇಕಾ, ಇಂಥವ್ರನ್ನೇ ಮಾಡ್ಕೊಳ್ಬೇಕಾ ಅನ್ನುವಂಥ ಭಾವ ಶಿಷ್ಯನಲ್ಲಿ ಇರಕೂಡ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಯಾಕಂದ್ರೆ ಒಂದು ಭಾವ ನಿನ್ನಲ್ಲಿ ಇತ್ತು ಅಂತಂದ್ರೆ ನಿನ್ನ ಅಜ್ಞಾನ ನಾಶ ಆಗಂಗಿಲ್ಲ, ನಿನಗೆ ದುಃಖ ನಾಶ ಆಗಂಗಿಲ್ಲ. ಇವೆಲ್ಲವೂ ನಿನಗೇನಾಗ್ತಾವ ಅಂತಂದ್ರೆ, ಈ ಭಾವ ಏನಾಗ್ತದಂದ್ರೆ ನಿನಗೆ ಅಲ್ಲಿ ಹೋಗ್ಲಾರ್ದಂಗೆ ಬಂಧನ ಮಾಡ್ತಾವೆ. ಈಗ ಅಷ್ಟಮದಗಳು ಅಂತ ಹೇಳ್ಯಾರ. ಯಾಕಂದ್ರೆ ಅಲ್ಲಿ ಹೇಳ್ತಾರಲ್ಲ, ಅಷ್ಟಮದಗಳಲ್ಲಿ ಈ ಸ್ತ್ರೀ ಮದ, ರೂಪು ಮದ, ಯೌವನ ಮದ, ಅಧಿಕಾರದ ಮದ, ಜಾತಿ ಮದ, ರಾಜ್ಯ ಮದ, ಇವೆಲ್ಲ ಕೆಲವೊಂದು ಏನು ಅಷ್ಟಮದಗಳು ಅಂತ ಬರ್ತಾವೆ. ಇದರಲ್ಲಿ ಒಂದು ಸ್ವಲ್ಪ ಏನಾದರೂ ಒಂದು ಚೂರು ಉಳ್ಕೊಂಡ್ರೆ ನಿನಗೆ ಏನಾದರೂ ಇಂಥ ಒಂದು ಪರಬ್ರಹ್ಮ ಜ್ಞಾನ ಅಳವಡಂಗಿಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರೆ, ಶಿಷ್ಯರು ಯಾರನ್ನು ಗುರುಗಳನ್ನಾಗಿ ಮಾಡ್ಕೊಳ್ಳೋಣ ಅಂತ ಕೇಳಿದರೆ ಯಾರು ಮಾಡ್ಬೇಕ್ರಿ? ನಾವು ಇಂಥವ್ರನ್ನ ಮಾಡ್ಕೋಬೇಕಾ, ಹಿಂಗೆ ಮಾಡ್ಬೇಕಾ, ಇವ್ರೇನು ಹಿಂಗೆ ಮಠದಲ್ಲೇ ಕೂತ್ಕೊಂಡಿರ್ಬೇಕು, ಮಠದಾಗ ಕುಂತವ್ರಿಗೆ ಮಾಡ್ಕೊಳ್ಬೇಕಾ, ಅಥವಾ ಈ ತಿರುಗಾಡೋರು ಮಾಡ್ಕೋಬೇಕಾ, ಯಾತ್ರೆ ಮಾಡೋರು ಮಾಡ್ಕೋಬೇಕಾ, ಕಾಯಿ ಬೆಟ್ಟವ್ರನ್ನ ಅವ್ರ ಕಡೆಯಿಂದ ನಾವು ಉಪದೇಶ ತೊಗೊಳ್ಬೇಕಾ, ಯಾರನ್ನು ಗುರುಗಳನ್ನಾಗಿ ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಯಾರು ನಾನು ಪರಬ್ರಹ್ಮ ಸ್ವರೂಪ ಇದ್ದೀನಿ ಅಂತ ಭಾವದಲ್ಲಿರ್ತಾರ, ಆ ಸ್ವಸ್ವರೂಪದ ಜ್ಞಾನದಲ್ಲಿ ಇರ್ತಾರೋ, ಆ ಸ್ವಸ್ವರೂಪದ ಜ್ಞಾನ ಅವ್ರಿಗೆ ಇರ್ತದೋ ಅವರನ್ನು ಗುರುಗಳನ್ನಾಗಿ ಮಾಡ್ಕೊಳ್ಬೇಕಾದಂಥದ್ದು ಭಾಳ ಯೋಗ್ಯ ಅಂತ ಹೇಳ್ತಾರೆ. ಅಂಥವ್ರನ್ನ ನೀನು ಗುರುಗಳನ್ನಾಗಿ ಸ್ವೀಕಾರ ಮಾಡು. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗ್ತದೆ ಅಲ್ಲ. ಯಾರು ಹೇಳಿದ್ದಿದ್ದು? ಮಹಾತ್ಮರು ಹೇಳಕತ್ತಾರೆ ನೋಡ್ರಿ. ಏನು ಹೇಳ್ತಾರೆ? ಯೋಗ್ಯ ಗುರು ನಿನ್ನ ಉದ್ಧಾರ ಮಾಡ್ಬೇಕತ್ತ ಅಲ್ಲ ನೋಡ್ರಿ. ಯಾಕಂದ್ರೆ ನಿನ್ನನ್ನು ಸುಮ್ಮನೆ ಹಂಗೆ ಸಾಯಿ ಹೊಡೆಯೋದಲ್ಲ. ಅಂಥ ಗುರು ಏನು ಮಾಡ್ಬೇಕಂತಂದ್ರೆ ನಿನ್ನ ಈ ಏನು ಹುಟ್ಟಿ ಬಂದಿದೆಯಲ್ಲ ಇದನ್ನು ಜನ್ಮವನ್ನು ಸಾರ್ಥಕ ಮಾಡ್ಬೇಕತ್ತ. ಅದಕ್ಕೆ ಏನು ನಾನು ಪರಬ್ರಹ್ಮನೇ ಇದ್ದೀನಿ, ಪರಬ್ರಹ್ಮ ಸ್ವರೂಪದ ಒಂದು ಜ್ಞಾನ ಆತಗಿರಬೇಕು. ಅಂಥವರನ್ನು ಗುರುಗಳನ್ನಾಗಿ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಒಂದು ಮದುವೆ ಮಾಡಬೇಕಾದ್ರೆ ಭಾಳಷ್ಟು ನೋಡುವಂಥವ್ರು, ಏನೇ ತೊಗೊಳ್ಬೇಕಾದ್ರೆ ಭಾಳಷ್ಟು ತಿಳ್ಕೊಳ್ಳುವಂಥವ್ರು. ಆದರೆ ಗುರುವನ್ನು ಮಾಡ್ಕೊಳ್ಬೇಕು ಅಂತಂದಾಗ ಕೂಡ ನೀವು ಜಾಗ್ರತೆ ಇರಬೇಕು. ಎಂಥ ಗುರುಗಳನ್ನು ಮಾಡಬೇಕಂದ್ರೆ ಜ್ಞಾನದ ಸ್ವಸ್ವರೂಪದ ಜ್ಞಾನದಲ್ಲಿ ಗೊತ್ತಿರಬೇಕು, ತತ್ವದ ಬಗ್ಗೆ ಗೊತ್ತಿರಬೇಕು, ಆ ಜ್ಞಾನದಲ್ಲಿ ಇರಬೇಕಂತ ಸ್ವಸ್ವರೂಪದ ಜ್ಞಾನ ಆತಗಿರಬೇಕು. ಅಂಥ ಗುರುಗಳನ್ನು ನೀವು ಮಾಡಿಕೊಡ್ರಿ. ಮತ್ತು ಅವರಲ್ಲಿ ಇಂಥ ಕುಲದವದನೇನು, ಕುಲವಂತನು, ಕುಲಗೇಡಿಯು, ಹಿರಿಯನು ಅಂದ್ರೆ ಏನಂದ್ರೆ ಗುರುಗಳ ಹತ್ರ. ಅದಕ್ಕೆ ಯಾರು ನಿಜಗುಂಡ್ರು ಭಾಳ ಚಂದ ಹೇಳಿದಾರೆ, ಮುಂದೆ ಬಂದಿದ್ದಾವೆ ಇವು. ಅರಸತೆ ಗುಣದೋಷವನ್ನು ಗುರುವರನೋಳು ಅಂತ ಹೇಳಿದ್ದಾರೆ ಅವರು. ಗುರುವರನೋಳು ನೀನು ದೋಷಗಳನ್ನು ಎಣಿಸ್ತಕ್ಕದ್ದಲ್ಲ. ಅಲ್ಲಿ ಯಾವ ಒಂದು ಇದಕ್ಕೆ ನಾಮ ರೂಪು ಹಿಂಗೆ ಹಂಗಂತ ಏನು ಅನ್ನುವಂಗಿಲ್ಲ. ಸದ್ಗುರುನಾಥಗ ಈತ ಹೆಂಗದನ, ಇಂಥ ಕುಲ್ದವದನೇನ್ರಿ. ಅಲ್ಲಿ ಜಾತಿ ಅಂತ ಬಂದು ಬಿಟ್ಟಾಗ ಇದಕ್ಕೆ ಯೋಗ್ಯ ಆಗಂಗಿಲ್ಲ. ಶಿಷ್ಯ ಕೂಡ ಆ ಯೋಗ್ಯತೆ ಪಡ್ಕೊಳಂಗಿಲ್ಲ. ಒಬ್ಬ ಶಿಷ್ಯ ಅಧಿಕಾರಿವಂತ ಶಿಷ್ಯ ಆಗ್ಬೇಕಂತಂದಾಗ ಆ ಜಾತಿಯನ್ನು ಇಟ್ಕೊಂಡು ಇಂಥ ಜಾತಿಯವನ್ನೇ ಗುರು ಇರಬೇಕು, ಇಂಥ ಜಾತಿಯಾಗಿ ಇರ್ಬೇಕಂದ್ರೆ ಯಾವ ಜನ್ಮಕ್ಕೂ ನಿನಗಿದು ಜ್ಞಾನ ಅಳವಡಂಗಿಲ್ಲ. ಯಾಕಂದ್ರೆ ಅದೆಲ್ಲವನ್ನು ಮೀರಬೇಕಾಗ್ತದೆ. ಆ ಗುರುನಾಥನ ಹತ್ರ ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ, ನಿಜಗುಂಡ್ರು ಕೂಡ ಹೇಳಿದ್ರು. ಅವರಿವರು ಎನ್ನದೆ ನಿಜವರಿದವರ ಅಂಗರಿಗೆ ಅವನಾಥನಾಗಿ ಅಂತ ಹೇಳಿದಾರೆ ನಿಜಗುಂಡ್ರು. ಏನು ಹೇಳಿದಾರ? ಅವ್ರನ್ನಂಗಿಲ್ಲ ಇವ್ರನ್ನಂಗಿಲ್ಲ, ನಾ ಯಾರನ್ನ ಅನ್ನಂಗಿಲ್ಲ. ಅವ್ರು ಸಣ್ಣವ್ರು, ಅದಕ್ಕೆ ನಾವು ಸಣ್ಣವ್ರು ಅನ್ನಂಗಿಲ್ಲ, ದೊಡ್ಡವ್ರಂಗಿಲ್ಲ, ಅಂಥ ಕುಲ್ದವ್ರು ಅನ್ನಂಗಿಲ್ಲ, ಇಂಥ ಕುಲ್ದವ್ರು ಅನ್ನಂಗಿಲ್ಲ. ಯಾರು ತತ್ವವನ್ನು ಬಲ್ಲಂಥವ್ರಾಗಿರ್ತಾರೆ ಅವ್ರು ನನ್ನ ಸದ್ಗುರು ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದಾರ. ಯಾರು ಹೇಳಿದಾರ? ಶಂಕರಾಚಾರ್ಯರು ಕೂಡ ಹೇಳಿದ್ದಾರೆ ಈ ಮಾತು, ನಿಜಗುಂಡ್ರು ಕೂಡ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಿಷ್ಯನಾದಂಥವನು
ಆತ ಇಂಥ ಕುಲದವದಾನ, ಇಂಥ ಕುಲಗೇಡಿ ಅದಾನ, ಇವ ಹಿರಿಯವದಾನ ಕಿರಿಯವದಾನ ಅನ್ನಂಗಿಲ್ಲ. ಇದು ಸಣ್ಣವನೇ ಇರಲಿ ದೊಡ್ಡವನೇ ಇರಲಿ ಯಾರೇ ಇರಲಿ ಅದನ್ನು ನೋಡಂಗಿಲ್ಲ. ಮತ್ತು ಸುಗುಣಿ ದುರ್ಗುಣಿ ಅನ್ನುವಂಥ ಮೊದಲಾದ ದ್ವಂದ್ವಗಳನ್ನು ಯಾವುದು ಏನೂ ನೋಡಬಾರ್ದು. ಅವ ಹಿಂಗದನ್ನೇನ್ರಿ ಹಂಗದನ್ನೇನ್ರಿ ಅದನ್ನು ನೀನೇನು ನೋಡೋಕೆ ಹೋಗಬೇಡ. ಆತನ ತತ್ವ ವಿಚಾರಗಳು ಇದ್ದು ತತ್ವದ ಸ್ವಸ್ವರೂಪದ ಜ್ಞಾನದಲ್ಲಿ ಆತ ಇದ್ದ ಅಂತಂದಾಗ ನೀನು ಅದನ್ನೇನು ನೋಡಂಗ ಇಲ್ಲ, ನೋಡಬಾರ್ದು. ಕೇವಲ ಜ್ಞಾನವೊಂದನ್ನೇ ಕಾಣಬೇಕು. ನೀನು ಆತನ ವಿಚಾರಗಳು ಹೆಂಗೆ ತೊಗೊಳ್ಬೇಕು? ಜ್ಞಾನವನ್ನು ಮಾತ್ರ ನೀನು ಸ್ವೀಕಾರ ಮಾಡಬೇಕು, ಜ್ಞಾನವೊಂದನ್ನು ನೀನು ಪಡ್ಕೊಳ್ಬೇಕು. ಇಂಥ ಜ್ಞಾನವನ್ನು ಕಂಡಂಥ ಅಂಥ ಗುರುಗಳನ್ನು ನೀನು ಸ್ವೀಕಾರ ಮಾಡು ಅಂತ ಹೇಳ್ತಾರೆ. ಭಾಳಷ್ಟು ಅದ್ಭುತವಾಗಿ ಅಂಥ ಗುರುಗಳಿದ್ರಂತಂದ್ರೆ ನೀನು ಆನಂದವಾಗಿ ಅಂಥ ಗುರುಗಳನ್ನಾಗಿ ಸ್ವೀಕಾರ ಮಾಡು. ಅವನಿಂದ ನಿನಗೆ ಕೆಲಸ ಆಗ್ತದೆ. ಸುಮ್ಮನೆ ಯಾರ್ಯಾರ್ದು ಕೆಲಸ ನೋಡಿಕೊಂಡು ಹಿಂಗೆ ಮಾಡುವಂಗೆ ಇಲ್ಲ. ಅದಿದು ನೋಡ್ಕೊಂಡು ಕೇಸಿ ಇಲ್ಲರಿ ಹಂಗಂತ ನಾವು ಎಂತೆಂಥೋ ಗುರುಗಳು ಅದಕ್ಕೆ ಹೇಳ್ತಾರೆ. ಅವ್ರು ಏನು ಮಾಡ್ತಾರೆ, ನಿನ್ನ ಸೀದಾ ಯಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಬೇರೆ ಗುರುಗಳಿಗೆ ಏನಾರ ಶರಣಾಗತ್ತನ್ನಾದರೆ ಈ ತತ್ವ ಬಲ್ಲಂಥವ್ನು ಇರಲಿಲ್ಲ, ಬೇರೆ ಬೇರೆ ಯಾರ್ಯಾರಿಗೂ ನೀನು ಶರಣಾಗತ್ತಂಗೆ ಸಾಯಿವರೆಗೂ ಹಂಗೆ ಮಾಡ್ಕೊತ ಕುಂದ್ರು ಕೂಡ ನಿಂಗೆ ಎಷ್ಟು ಜನ್ಮ ಆದರೂ ಕೂಡ ಆ ಗುರು ನಿನಗೆ ಹೇಳಲಿಲ್ಲ ಅಂದರೆ ಆ ಗುರುನೂ ನರ್ಕಕ್ಕೆ ಹೋಗ್ತಾನೆ, ಆತನ ನಂಬಿದಂಥ ಶಿಷ್ಯರು ಕೂಡ ನರ್ಕಕ್ಕೆ ಹೋಗ್ತಾರೆ. ಇದು ಸುಳ್ಳಲ್ಲ ಮೈತ್ರ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನೀನು ಅಂಥ ಒಂದು ಸದ್ಗುರುನಾಥ ಸಿಕ್ಕ ಅಂದರೆ ಆತನಲ್ಲಿ ಕೇವಲ ಜ್ಞಾನವೊಂದು ನೋಡ್ಕೋ, ಜ್ಞಾನವನ್ನು ಪಡ್ಕೋ, ಅಂಥ ಗುರುಗಳನ್ನು ನೀನು ಮಾಡ್ಕೋ ಅಂತ ಹೇಳ್ತಾರೆ ಅವರು. ಮತ್ತು ಗುರುವಿನಲ್ಲಿ ಕುಲ ಗೋತ್ರಾದಿಗಳು ಯಾಕೆ ನೋಡಬಾರ್ದು ಅಂತ ಶಂಕೆ ಮಾಡಿದ್ರೆ ಇದು ಉತ್ತರ ಹೇಳ್ತಾರೆ. ಯಾಕೆ ರೀ ನೋಡಬಾರ್ದು? ಮತ್ತು ಇಂಥ ಗುರು ಇದ್ರೇ ಚಲೋ ನಮಗೆ, ಇಂಥ ಕುಲದವನೇ ಇದ್ದರೆ ಚಲೋ ನಮಗೆ, ಅವರ ಚಂದ ಹೇಳ್ತಾರ ಅಂತ ಏನಾದರೂ ಅಂದರೆ ಅವರು ಹೇಳ್ತಾರೆ 8ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ತನು ರಹಿತಾತ್ಮನೊಳಗೆ ತನು ಧರ್ಮವು ವಿಧನು ನೋಡದೆ ಅನುದಿನದೊಳು ನಂಬಿ ಘನಪರ ಬ್ರಹ್ಮ ವಿಷಯವನ್ನು ತಿಳಿಯುವುದು ಮುನಿಮತವಿದು ಶಿಷ್ಯ ನೆನಿಪಂಗೆ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರ ಇಲ್ಲಿ? ಗುರುವಿನಲ್ಲಿ ಯಾಕ್ರಿ ಕುಲ ಗೋತ್ರಗಳನ್ನು ನೋಡಬಾರ್ದು ಅಂತಂದಾಗ ಇಲ್ಲಿ ಏನು ಹೇಳ್ತಾರ, ಶರೀರ ಈ ಕುಲ ಗೋತ್ರಗಳು ಯಾವುದ್ರ ಧರ್ಮ ಇದು? ಇವೆಲ್ಲ ಯಾವುದ್ರ ಧರ್ಮ ಅಂತಂದ್ರೆ ಇದು ಶರೀರದ ಧರ್ಮ ಐತೆ. ಯಾಕಂದ್ರೆ ಇವೆಲ್ಲ ಯಾವುದಕ್ಕೆ ಸಂಬಂಧಪಟ್ಟಿದ್ದಾವ? ಈ ಅಷ್ಟಮದುಗಳಾಗಿರ್ಬೋದು, ಇವೇನು ಅದಾವ, ಈ ಜಾತಿ ಕುಲ ಇವೆಲ್ಲ ಈ ಗೋತ್ರಾದಿಗಳು ಯಾವುದಕ್ಕೆ ಸಂಬಂಧದಂದ್ರೆ ಶರೀರಕ್ಕೆ ಸಂಬಂಧ ಐತೆ. ಹಾಗಾಗಿ ಅದು ಆತ್ಮನ ಧರ್ಮ ಅಲ್ಲ, ಆತ್ಮನದಲ್ಲಿ ಕಾಣಕ್ಕೆ ಸಾಧ್ಯ ಇಲ್ಲ ಇವು. ಅದಕ್ಕೆ ಈ ಶರೀರದ ಗುಣಧರ್ಮಗಳು, ಯಾಕಂದರೆ ಈ ಶರೀರದ ಒಂದು ಧರ್ಮ ಇದು. ಈ ಕುಲ ಜಾತಿ ಏನು ಅಂತೀವಲ್ಲ, ಇವು ಹಿರಿಯವದನ ಕಿರಿಯವದನ ಅಂತ ನಾವೇನು ಅಂದ್ಕೊಳ್ತೀವಲ್ಲ, ಇವು ಶರೀರದ ಒಂದು ಧರ್ಮ ಇರುವಂಥದ್ದು. ಯಾಕಂದ್ರೆ ಇದನ್ನು ಇಲ್ಲಿ ಶರೀರನೇ ಆತ ಬಿಟ್ಟಿದ್ದಾನೆ. ಯಾರು? ಸದ್ಗುರುನಾಥ. ಆತಗೆ ಶರೀರದ ಭಾವನೆ ಇಲ್ಲ ಆತಗೆ. ಮತ್ತು ಶರೀರದ ಭಾವನೆ ಇಲ್ಲ, ಶರೀರವನ್ನು ಆತ ಎಂದೋ ಬಿಟ್ಟಿದ್ದಾನೆ, ಶರೀರ ಭಾವವನ್ನೇ ಬಿಟ್ಟಿದ್ದಾನೆ ಅಂದಾಗ ಕುಲ ಜಾತಿ ಎಲ್ಲಿರ್ತಾವ ಆತಗ? ಅದೆಲ್ಲ ಯಾವುದಕ್ಕೆ ಇರ್ತದಂದ್ರೆ ಶರೀರಕ್ಕೆ ಇರ್ತದೆ. ಈ ಯಾವುದು ಅಂತಂದ್ರೆ ಈ ಕುಲ ಜಾತಿ ರೂಪು ಹಿರಿಯವ ಕಿರಿಯವ ಇವೆಲ್ಲ ಮೊದಲಾದವುಗಳು ಎಲ್ಲಿರ್ತಾವ? ಶರೀರ ನಾನು ಒಂದಲ್ಲಿ ಇರ್ತಾವೆ. ನಾವು ವಿಚಾರ ಮಾಡಬೇಕು. ಅದಕ್ಕೆ ಸದ್ಗುರುನಾಥ ವಿಕೃತಿ ರೂಪ ವಿಶ್ವ ತೃಷ್ಯವೆಲ್ಲವನ್ನ ತೂರಿರ್ತಾನೆ. ಆತ ಇವ್ರು ನಮ್ಮವರು, ಇವರು ನಮ್ಮವರು, ಇವರು ನಮ್ಮ ಜಾತಿಯವರು, ಇಂಥವ್ರ ಜಾತಿಯವರು ಅಂತ ಹಿಂಗೆ ನೋಡೋನು ಗುರು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು. ಯಾಕಂದ್ರೆ ಎಲ್ಲವನ್ನ ತೂರಿರ್ಬೇಕತ್ತ. ಜಗತ್ತೇ ಒಂದು ಮಕ್ಕಳು ಅಂತ ಅನ್ಬೇಕತ್ತ. ಜಗತ್ತಿನ ಜನರೆಲ್ಲರೂ ನಮ್ಮವರು. ಎಲ್ಲ ಒಂದು ಪ್ರಾಣಿ ಪಕ್ಷಿಗಳನ್ನು ಹಿಡ್ಕೊಂಡು ಗಿಡ ಮರಗಳನ್ನು ಎಲ್ಲ ಸಕಲ ಜೀವರಾಶಿಗಳಲ್ಲಿ ತನ್ನ ಸ್ವರೂಪವನ್ನು ಕಂಡಂತ ಈತ ನಮ್ಮವರು ಅಂತಾನೇನ? ಅದಕ್ಕೆ ಹೇಳ್ತಾರೆ, ಅದು ಹೆಂಗಿರ್ತಾನೆ ಸದ್ಗುರುನಾಥ ಅಂದ್ರೆ ವಿಕೃತಿ ರೂಪ ವಿಶ್ವ ತೃಷವೆಲ್ಲವನ್ನು ತೂರಿ ಪ್ರಕೃತಿ ಮಾಯಗಳನ್ನೇ ಮೀರಿ ಸುಕೃತಾದಿ ಕರ್ಮ ರಸವಾರಿ ಪ್ರಕಟ ಬಿಂದು ಶಿಖರ ನೀರು. ಅಷ್ಟು ಶಿಖರ ಮ್ಯಾಲೆ ಹತ್ತಿ ಬಿಟ್ಟಿರ್ತಾನೆ ತಂದಾಗ ಅದೇನಾರ ಮತ್ತೆ ಸಣ್ಣ ಸಣ್ಣವು ಕಿಡ್ಕೊಂಡು ಕುಂತಿರ್ತಾನೆ. ಇವ್ರು ನಮ್ಮವರು, ಇವ್ರಿಗೆ ಹಿಂಗೆ ಮಾಡ್ಬೇಕು, ಇವ್ರನ್ನ ಉದ್ಧಾರ ಮಾಡ್ಬೇಕು, ಇದನ್ನು ಉದ್ಧಾರ ಮಾಡ್ಬೇಕು, ಈ ಸಮಾಜ ಎಲ್ಲವನ್ನ ತೂರಿರ್ತಾನ ಆತ. ತೂರಿದತ್ತಿಗೆ ಇವೆಲ್ಲ ಯಾಕೆ ಇರ್ತಾವ? ಯಾವಾಗ ಶರೀರದ ಅಭಿಮಾನ ಇರ್ತದಲ್ಲ ಅವ್ರಿಗೆ ಇದೆಲ್ಲ ಇರ್ತದ. ಈತ ಶರೀರ ನಾನಲ್ಲ, ಶರೀರನೇ ಬಿಟ್ಬಿಟ್ಟಿದ್ದಾನೆ ಈತನ, ಶರೀರದ ಭಾವನೆ ಇಲ್ಲ ಈತಗ. ಅದಕ್ಕೆ ಶರೀರವಿಲ್ಲದಂಥ ಗುರುವಿಗೆ ಆತ್ಮಸ್ವರೂಪದಲ್ಲಿ ಶರೀರ ಧರ್ಮಗಳಾದಂಥ ನೋಡ್ರಿ
ಈ ಶರೀರ ಧರ್ಮಗಳು ಯಾವುದು? ಕುಲ, ಜಾತಿ, ರೂಪು, ಹಿರಿಯ, ಕಿರಿಯ ಇವೆಲ್ಲ ಮೊದಲಾದವುಗಳು ಶರೀರದ ಧರ್ಮ ಅದಾವ. ಆದ್ರೆ ಆತ್ಮನಲ್ಲಿ ಇವ್ಯಾವೂ ಇಲ್ಲ. ಅದಕ್ಕೈತೆ ಹೆಂಗದನ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಇದ್ದಾನೈತ. ಎಲ್ಲವನ್ನ ಕಳ್ಸ್ಕೊಂಡ್ ಬಿಟ್ಟಿದ್ದಾನೆ. ಅವೆಲ್ಲ ತೌಡುಗಳು ಇದ್ದಂಗೆ ನೋಡ್ರಿ. ಯಾಕಂದ್ರೆ ಒಂದು ಭತ್ತಕ್ಕೆ ತೌಡದ, ತೌಡದ ಜೊತೆ ಊರಿದ್ರೇ ಭತ್ತ ಗಿಡ ಆಗಿ ಬೆಳೀತದೆ. ಆ ತೌಡನ್ನು ತೆಗೆದಾಕಿಬಿಟ್ರೆ ಬರೀ ಕಾಳು ಉಳಿದ್ಬಿಡ್ತದಲ್ಲ. ಅದ್ರಂಗ ಈ ತೌಡಿದ್ದಾಗ ನಾವು ಮತ್ತೆ ಹುಟ್ಟಿ ಬರ್ತೀವಿ. ಅರ್ಥ ಆಯ್ತಲ್ಲ? ನಾವು ಈಗ ಯಾವಾಗ ಈ ಭತ್ತಕ್ಕೆ ಆ ತೌಡು ಮೇಲ್ಗಡೆ ಇರ್ತದಲ್ಲ, ಅದು ಎಲ್ಲ ಭತ್ತ, ಅದನ್ನು ಹಾಕಿದಾಗ ಅದು ಗಿಡ ಬರ್ತದೆ. ಯಾಕಂದ್ರೆ ಆ ತೌಡು ಜೊತೆನೇ ಹಾಕಿದಾಗ ಬರ್ತದೆ. ಆ ತೌಡನ್ನು ನಾವು ತೆಗೆದಾಗ ಬರೀ ಕಾಳುಗಳು ಇರ್ತವೆ. ಅಕ್ಕಿ ಕಾಳು ಇದ್ದಾಗ ಅದು ಊರಕ್ಕೆ ಅದು ಬರ್ತದೆ, ಗಿಡ ಅಂದ್ರೆ ಬರೋಂಗಿಲ್ಲ. ಅದ್ರಂಗ ನಮಗೇನಾಗಬೇಕಾಗಿದೆ, ಈಗ ತೌಡು ತೆಗಿಬೇಕಾಗ್ಯದ. ಆ ತೌಡು ಯಾವಾಗ ಅಲ್ಲಿ ಹೋಯ್ತು ಅಂತಂದಾಗ ನಾವೇನು ಪ್ಯೂರ್ ಕಾಳುಗಳಾಗಿಬಿಡ್ತೀವಲ್ಲ. ಅದಕ್ಕೆ ಇದೇನಾರ ಒಂದು ಚೂರು ತೌಡಿತ್ತಂದ್ರೆ ಮತ್ತೆ ಅದು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಮಹಾತ್ಮರು ಹೇಳ್ತಾರೆ, ಯಾವಾಗ ಕುಲ, ಜಾತಿ ನಮ್ಮ ಯಾವುದಕ್ಕೆ ಐತಿ ಅಂದ್ರೆ ಈ ಶರೀರ ಧರ್ಮಗಳವು. ಅವು ಶರೀರನೇ ನಾನು ಅಲ್ಲ ಅಂತ ಅಂದ್ಕೊಂಡು ಬಿಟ್ಟಂಥ ಜ್ಞಾನಿಗೆ ಇವೆಲ್ಲ ಸಂಬಂಧ ಆಗ್ತವೇನೋ ಅಂದರೆ ಇಲ್ಲ. ಅದು ಹೆಂಗದನ ಪರಬ್ರಹ್ಮ ಸ್ವರೂಪನೇ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಿದ್ದಾನೆ. ಆತನನ್ನು ನಂಬಿ ಅವನಿಗೆ ಶರಣು ಹೊಕ್ಕು ಅವರ ಮುಖದಿಂದ ಯಾವಾಗಲೂ ಪರಬ್ರಹ್ಮ ವಿಷಯವನ್ನು ಶ್ರವಣ ಮಾಡ್ತಾ ಹೋಗುವಂಥದ್ದು. ಅಂಥ ಗುರುವಿಗೆ ಆತ ಯಾವುದು ಎಲ್ಲ ಜಗತ್ತಿನ ಜನರಿಗೆ ನನ್ನವರಂತ ಸ್ವೀಕಾರ ಮಾಡಬೇಕು. ಯಾವ ಭೇದಕ್ಕೆ ಅವಕಾಶ ಕೊಟ್ಟಿರಬಾರ್ದು. ಯಾವ ಜಾತಿ ನಾಮ ಇವ್ಯಾವ ಹಿಡ್ಕೊಂಡಿರಬಾರ್ದತ್ತ. ಅಂಥ ಒಂದು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದನಂತಂದ್ರೆ ಆತಗೆ ಶರಣು ಹೋಗಿ, ನೀನು ಶರಣು ಹೋಗಿ ಆತನ ಅವ್ರ ಮುಖದಿಂದ ನೀನು ಇಂಥ ಪರಬ್ರಹ್ಮ ವಿಷಯವನ್ನು ಶ್ರವಣ ಮಾಡ್ತಾ ಹೋದರೆ ಅಂಥ ಶಿಷ್ಯನಿಗೆ ಏನಾಗ್ತದೆ, ಭಾಳ ಯೋಗ್ಯವಾದಂಥದ್ದು. ಆ ಶಿಷ್ಯ ಭಾಳ ಯೋಗ್ಯ ಆಗಿಬಿಡ್ತಾನೆ, ಪ್ಯೂರ್ ಚಿನ್ನ ಆಗಿಬಿಡ್ತಾನೆ. ಮತ್ತೇನಿಲ್ಲ, ಬರೀ ಚಿನ್ನ. ಏನು ಜನ್ಮ ಸಾರ್ಥಕ ಆಯ್ತು ಅನ್ಬೇಕು. ಅಂಥ ಸದ್ಗುರು ಸಿಕ್ಕನಂತಂದ್ರೆ ಜನ್ಮನೇ ಸಾರ್ಥಕ ಅಂತ ತಿಳ್ಕೊಂಡ್ಬಿಡ್ಬೇಕಂತಾರೆ ಮಹಾತ್ಮರು. ಅದಕ್ಕೆ ಈಗ ಈ ರೀತಿಯಾಗಿ ಇದು ಮತ್ತೆ ಹೇಳ್ತಾರೆ ಅವರು, ನಮ್ಮ ಸ್ವಕಲ್ಪನೆಯಿಂದ ಹೇಳಿದಂಥದ್ದಲ್ಲ ಮೈತ್ರ. ಮತ್ತೆ ಏನೇನೋ ಕುಂತು ಏನೇನೋ ಹೇಳಕತ್ತಾರೆ ಇವರು ಅಂತ ಹಂಗೆ ತಿಳ್ಕೊಳಂಗಿಲ್ಲ. ಇದು ಇರುವಂಥದ್ದು ಸಂಪ್ರದಾಯ ಸಿದ್ಧವಾಗಿರುವಂಥದ್ದು ನಾನು ಹೇಳಕತ್ತೀನಿ ನೀನು ಅಂತ ಹೇಳ್ತಾರೆ ಅವರು. ಈ ರೀತಿಯಾಗಿ ಹೇಳ್ತಾರೆ. ಮತ್ತು ಇಲ್ಲಿ ಅದರಿಂದ ಇಲ್ಲಿ ಕೂಡ 9ನೇ ನುಡಿಯಲ್ಲಿ ಹೇಳ್ತಾರೆ, ಅವರಿವರೆನ್ನದೆ ಪರತತ್ವವನ್ನು ತಿಳಿದವರನೇ ಬಳಿ ವಿಡಿದು ಒಲವಿಂದ ತವೆ ತನ್ನ ನಿಜವನ್ನರಿಯುವುದನ್ನು ಅನುಮತವೆಂದು ಸುವಿಚಾರಿ ಶಿಷ್ಯ ನೆನೆಸುವಂಗೆ ಅಂತ ಕೂಡ ಹೇಳ್ತಾರೆ. ಏನು ಹೇಳ್ತಾರೆ ನೋಡ್ರಿ, ಇಲ್ಲಿ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ ಅವರು. ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ಅವರಿವರೆನ್ನದೆ ಪರತತ್ವವನ್ನು ತಿಳಿದವರನ್ನೇ ಬಳಿ ವಿಡಿದು ಒಲವಿಂದ ತವೆ ತನ್ನ ನಿಜವನ್ನರಿಯುವುದು ಅನುಮತವಿದು ಸುವಿಚಾರಿ ಶಿಷ್ಯ ನೆನೆಸುವಂಗೆ ಅಂತ ಈ 9ನೆಯ ನುಡಿಯಲ್ಲಿ ಹೇಳ್ತಾರೆ. ಅವರಿವರನ್ನದೇ ಅಂದ್ರೆ ಅವರು ಇವರು ಅಂತ ಏನು ಅನ್ನಬಾರ್ದು, ಅನ್ನಂಗಿಲ್ಲ. ಈತ ನಿಂಗೆ ಕುಲವಂತನದನ, ಈತ ಕುಲಿಗೇಡಿ ಅದನ, ಈತ ಸುಗುಣಿ ಅದನ, ದುರ್ಗುಣಿ ಅದನ ಅಂತ ಇವೆಲ್ಲ ಶರೀರ, ವಾಣಿ, ಮನಸ್ಸು ಇವೆಲ್ಲವುಗಳು ಯಾವುದ್ರ ಧರ್ಮ, ಯಾವ ಧರ್ಮವನ್ನು ಆತನಲ್ಲಿ ನೋಡದೆ, ಇವು ಯಾವ ಸದ್ಗುರುವಿನಲ್ಲಿ ನೋಡ್ದೇ ಪರಬ್ರಹ್ಮ ಏನು ಹೇಳ್ತಾನ ಆ ವಿಷಯವನ್ನು ಮಾತ್ರ ತಿಳ್ಕೊಳ್ಳುವಂಥದ್ದು. ಏನು ಹೇಳ್ತಾ ಇದ್ದಾನೆ ಅದನ್ನು ಮಾತ್ರ ಸ್ವೀಕಾರ ಮಾಡಿ ನೀನು. ಮತ್ತು ಪರಬ್ರಹ್ಮದ ಅರಿವು ಇರುವುದನ್ನು ಮಾತ್ರ ಕಂಡು ಆ ಪರಬ್ರಹ್ಮದ ಒಂದು ಸ್ವರೂಪದಲ್ಲಿ ಇದ್ದಾನ ಅನ್ನುವಂಥದ್ದನ್ನು ತಿಳ್ಕೊಂಡು, ಅದೇ ಒಂದು ಸ್ವಸ್ವರೂಪದಲ್ಲಿ ಅದಾನಂತ ತಿಳ್ಕೊಂಡು ಅವನೇ ನನ್ನ ಗುರು ಅಂತ ತಿಳ್ಕೊಂಡು ಅಂತ ಒಂದು ತತ್ವವನ್ನು ಬಲ್ಲಂತಾನು. ಅದಕ್ಕೆ ತತ್ವವನ್ನು ಬಲ್ಲಂತ ಮಹಾತ್ಮನ ಕಂಡ್ರೆ ಕತ್ತಿ ಹಂಗೆ ಬೆನ್ನೊತ್ತು ಅಂತ ಹೇಳ್ತಾರೆ. ಆ ಜಾತಿ ಅವದನ ಈ ಜಾತಿ ಅಂತ ಹಂಗೆ ಅನ್ನಕ್ಕೆ ಹೋಗ್ಬೇಡ ನೀನು. ತತ್ವ ಬಲ್ಲಂತ ಮಹಾತ್ಮ ನೀನು ಕಂಡನಂತಂದ್ರೆ ಕತ್ತಿ ಹಂಗೆ ಬೆನ್ನತ್ತು, ಧನ್ಯ ಆಗಿಬಿಡ್ತಿದ್ದಿ ನೀನು. ಅದಕ್ಕೆ ಇಲ್ಲಿ ಹೇಳ್ತಾರ, ಏನು ಹೇಳ್ತಾರೆ, ಯಾವುದು ನೋಡಕ್ಕೆ ಹೋಗ್ಬೇಡಪ್ಪ, ಯಾವುದು ಇದೆಲ್ಲ ಶರೀರದ ಧರ್ಮ ಅದಾವ. ಪರಬ್ರಹ್ಮದ ಅರಿವಿರುವುದನ್ನು ಕಾಣು ಅದನ್ನು. ಅದಕ್ಕೆ ಹೇಳ್ತಾರಲ್ಲ, ಇಂಥ ಒಂದು ಪರಬ್ರಹ್ಮದ ಅರಿವು ಆತನಲ್ಲಿ ಇತ್ತು ಅಂತಂದ್ರೆ ಅವನೇ ನನ್ನ ಗುರು ಅಂತ ತಿಳ್ಕೊಂಡು ಆತಗೆ ಶರಣು ಹೋಗಿ ನಂತರ ಆತನ ಸೇವಾದಿಗಳನ್ನು ಮಾಡಿ ಆತಗೆ ಸಂತೃಪ್ತಿಯನ್ನು ಮಾಡಿ ಆತನ ಒಂದು ಕೃಪೆಯನ್ನು ಪಡ್ಕೊಂಡು ಅವ್ರ ಮುಖದಿಂದ ಪರಬ್ರಹ್ಮ ವಿಷಯವನ್ನು ನಿತ್ಯ ಶ್ರವಣ ಮಾಡುವಂಥದ್ದು ಭಾಳ ಯೋಗ್ಯವಾದಂಥದ್ದು. ಯಾರಿಗೆ ವಿವೇಕವುಳ್ಳಂಥ ಶಿಷ್ಯನಿಗೆ ಭಾಳ ಯೋಗ್ಯವಾಗಿರುವಂಥದ್ದು. ಹಿಂಗೆ ಮಾಡಬೇಕು ಅಂತ ಹೇಳ್ತಾರೆ ಅವರು.
ಅದಕ್ಕೆ ಒಂದು ಚೂರು ನಿನ್ನ ಬಳಿ ಗುರುಗಳಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಿಂತ ಮೊದಲು ಇವೇನಾರ ನಿನ್ನ ಹತ್ರ ಒಂದು ಸ್ವಲ್ಪ ಗುಣಗಳಿದ್ದು ಅಂದರೆ ಇದು ಅಳವಡಂಗಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಕಾಲಲ್ಲಿ ಚುಚ್ಚಿದಂಥ ಒಂದು ಮುಳ್ಳು, ಕಣ್ಣಲ್ಲಿ ಬಿದ್ದಂಥ ಒಂದು ಕಸ, ಮನಸ್ಸಿನಲ್ಲಿರುವಂಥ ಒಂದು ಸಂಶಯ ಇತ್ತಂದರೆ ಜನ್ಮವನ್ನೇ ಹಾಳು ಮಾಡ್ತದಂತಾರ ಮಹಾತ್ಮರು. ಕಾಲಲ್ಲಿ ನೆಟ್ಟಂಥ ಒಂದು ಸಣ್ಣ ಮುಳ್ಳು ಹಂಗೆ ಅದೇನು ಮಾಡ್ತದೆ, ಅದನ್ನು ಮಾಡ್ತದಂತ ಬಿಟ್ಟರೆ ಕಾಲನ್ನೇ ಕಡಿಸಿ ಹಾಕಿಬಿಡ್ತದ. ಕಣ್ಣಲ್ಲಿ ಸ್ವಲ್ಪ ಕಸ ಐತಿ, ಅದೇನು ಮಾಡ್ತದಂತ ನೀನು ಹಂಗೆ ಬಿಟ್ಟಿದ್ದೆ ಅದರ ಕಣ್ಣನ್ನು ತೆಗೆದು ಹಾಕಿಬಿಡ್ತದ. ಅದಕ್ಕೆ ಮನಸ್ಸಿನಲ್ಲಿ ಏನಾರ ಒಂದು ಸಂಶಯ ಉಳಿತಂದ್ರೆ ನಿನ್ನ ಜನ್ಮವನ್ನು ನಾಶ ಮಾಡಿಬಿಡ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀನು ಬರೀ ಕತ್ತಕಂತದಾನೇನು ಕಿಂತದಾನೇನು ಆತ ಯಾವ ಮಂದಿ ಅಂತ ಏನಾರ ಒಂದು ಚೂರು ಗುರುವಿನ ಮೇಲೆ ಇಂಥದ್ದು ಏನಾರ ಸಂಶಯ ಇಟ್ಕೊಂಡು ಕುಂತು ಕೇಳಿದಂದ್ರೆ ಆತ ಹೇಳುವಂಥ ಯಾವ ವಿಚಾರ ನಿನಗೆ ತಗಲಂಗಿಲ್ಲ. ಅದಕ್ಕೆ ಆ ಸದ್ಗುರುವಿನ ಹತ್ರ ಅದಕ್ಕೆ ಅರಸದೇ ಗುಣದೋಷವನ್ನು ಗುರುವರ ನೋಡು. ನೀ ನೋಡೋಕೆ ಹೋಗ್ಬೇಡ, ಆತ ಗೆದ್ದು ಬಿಟ್ಟಾನ. ಆತ ಯಾವ ರೂಪದಿಂದರ ಕಾಣಬಹುದು, ನಿನಗೆ ಸಂಸಾರ ಮಾಡಕತ್ತೇನಂತಾರ ಕಾಣಬಹುದು, ತಿರುಗಾಡಕತ್ತೇನಂತನೂ ಕಾಣಬಹುದು. ಹೌದು, ನಮ್ಗೆ ನಿಜ ಹೇಳ್ಬೇಕಂದ್ರೆ ನಾನು ಭಾಳ ಸಲ ಹೇಳಿದ್ದೀನಿ, ಬಸವನಂದ್ರೆ ಇಂಥ ಗುರುಗಳಂತ ಯಾರಿಗೆ ಗೊತ್ತಾ? ಇಲ್ಲಿ ಕೆಲವು ಸಲ ಗುರುಗಳು ಇದ್ದಲ್ಲಿ ಕೆಲವೊಂದು ಸಲ ಮೋಸನೂ ನಡೀತಾವೆ. ಯಾಕಂದರೆ ಎಂಥೆಂಥ ಗುರುಗಳು ಅಂಥ ಪರಬ್ರಹ್ಮ ಸ್ವರೂಪನೇ ಪರಮಾತ್ಮನೇ ಧರೆಗಿಳಿದು ಬಂದಾನೇನೋ ಅಂತ ಅಂಥ ಒಂದು ಭಾವದಲ್ಲಿದ್ದಂಥ ಸದ್ಗುರುವಿಗೆ ಕಂಡಿಡಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ನೋಡ್ರಿ. ಮತ್ತು ಇದೆಷ್ಟು ಅನ್ನಿಸ್ತದೆ. ಇದನ್ನೇ ಗುರುನ ಅಯ್ಯೋ ಈತ ಏನು ಹೇಳ್ತಾನೆ ಅನ್ನುವಂಥ ಭಾವ ಬರ್ತಿತ್ತು. ಕೆಲವು ಸಲ ಅವ್ರು ನೋಡಿದ್ರೆ ಹಂಗೆ ಅನ್ನಿಸ್ತಿತ್ತು. ಬಟ್ ಅವ್ರ ವಿಚಾರಗಳನ್ನು ಕೇಳಿದಾಗ ಗೊತ್ತಾಯ್ತು, ಅಬಾಬಾಬಾ ಇದು ಯಾರಿಗೆ ಗೊತ್ತಾಗಂಗಿಲ್ಲಪ್ಪ ಇಂಥ ಗುರುಗಳು ಅಂತ ಅನ್ನಿಸ್ಬಿಡ್ತಿತ್ತು. ಹಾಗಾಗಿ ಇಲ್ಲಿ ಏನು ಹೇಳ್ತಾರ, ಮೊದಲ ನೀನು ಕೇಳಬೇಕಾದಾಗ ಒಂದು ಚೂರು ನೀ ಏನಾರ ಇವ್ರೇನು ಹೇಳ್ತಾರೆ, ಕವ್ರೇನು ಹೇಳ್ತಾರೆ, ಇವ್ರು ಹಂಗಾರ ಕಿಂಗಾರ ಅಂತ ಏನಾರ ನಿಮ್ಮ ಮನಸ್ಸಿನಾಗ ಇಟ್ಕೊಂಡು ಕುಂತಂದ್ರೆ ಇದು ಅಳವಡಕ್ಕೆ ಸಾಧ್ಯನೇ ಇಲ್ಲಪ್ಪ. ಅದಕ್ಕೆ ಅದನ್ನೆಲ್ಲ ಬಿಟ್ಬಿಟ್ಟು ಅದನ್ನ ಪರತತ್ವದ ವಿಚಾರ ಏನು ಹೇಳ್ತಾನೆ ಅದನ್ನು ಸ್ವೀಕಾರ ಮಾಡಿ ಆತನೇ ನನ್ನ ಗುರು ಅಂತ ನೀನು ಸೇವಾದಿಗಳನ್ನು ಮಾಡಿ ಅವ್ರ ಮುಖದಿಂದ ಈ ರಹಸ್ಯವಾದಂಥ ವಿಚಾರ ಇದು ಯಾರಿಗೂ ಈ ಗಂಟನ್ನು ಬಿಚ್ಚಕ್ಕಾಗಂಗಿಲ್ಲ, ಯಾರಿಗೂ ಈ ಗಂಟನ್ನ ಅರ್ಥ ತಿಳ್ಕೊಳಕ್ಕಾಗಂಗಿಲ್ಲ. ಇದು ಅಂಥ ವಿಷಯ ಇದು. ಅದಕ್ಕೆ ಇದು ಭಾಳಷ್ಟು ರಹಸ್ಯವಾಗಿರುವಂಥ ವಿಚಾರವನ್ನು ಇಂಥ ಗುರುಮುಖದಿಂದ ತಿಳ್ಕೊಳ್ಳುವಂಥದ್ದು, ನಿತ್ಯದಲ್ಲಿ ಶ್ರವಣ ಮಾಡುವಂಥದ್ದು. ಒಂದು ದಿವ್ಸ ಮಾಡಿ 2 ದಿವಸ ಅಂತಲ್ಲ. ಏನು ಹೇಳಿದಾರೆ ಅವರು, ನಿತ್ಯದಲ್ಲಿ ಇಲ್ಲರಿ ಅಲ್ಲೊಂದು 15 ದಿವಸ ಪ್ರವಚನ ಐತ್ರಿ, ಅಲ್ಲೊಂದು ತಿಂಗಳು ಐತ್ರಿ, ನೀ ಸಾಯೋವರೆಗೂ ಮಾಡಿ, ನಿನಗೆ ಒಂದು ಹೊತ್ತಂಗಿಲ್ಲ. ಹೆಂಗೆ ಆಪ್ರೇಷನ್ ಆದಾಗ ಅರ್ಧಂಬರ್ಧ ಆದ್ಗಳೇ 8 ದಿವಸ ಆಪ್ರೇಷನ್ ಮಾಡಿ, ಆಪ್ರೇಷನ್ 1 ತಾಸು ಮಾಡ್ತಾರಲ್ಲ, ಒಯ್ದು ವಾರ್ಡಿಗೆ ಹಾಕಿದ್ರೆ ಅದು ಪೂರ್ತಿ ಮಾಯೋದಕ್ಕೆ 7 ದಿವಸ ನಿನಗೆ ಡಿಸ್ಚಾರ್ಜ್ ಮಾಡಂಗಿಲ್ಲ ಅಂತ ಹೇಳ್ತಾರೆ. ಇಲ್ಲಪ್ಪ ನಾವು ಡಿಸ್ಚಾರ್ಜ್ ನೀವು ಮಾಡಲಿ ಬಿಡಲಿ ನಾವು ಎದ್ದಕ್ಕೆ ಹೋಗ್ತೀವಿ ಅಂತಂದ್ರೆ ಏನು ಎಷ್ಟು ಅನರ್ಥ ಆಗ್ತದೆ ಹೇಳ್ರಿ, ಭಾಳ ಅನರ್ಥ ಆಗ್ತದಲ್ಲ. ಯಾಕಂದರೆ ಪೂರ್ಣ ಪ್ರಮಾಣದ ಒಂದು ಹಾಸ್ಪಿಟಲ್ನಲ್ಲಿ 7 ದಿವಸ ಇದ್ದುಕೊಂಡು ಅವರು ಎಲ್ಲ ಹೊಲಿಗೆ ಅದೆಲ್ಲ ಬಿಚ್ಚಿದ ಮೇಲೆ ಡಿಸ್ಚಾರ್ಜ್ ಮಾಡಿದ್ಮೇಲೆ ಬಂದ್ರೆ ಅದು ಇಲ್ರಿ ನಾ ಆರಾಮದೀನಿ ರೀ ಅಂತ ಹೇಳ್ತೀವಿ. ಅರ್ಧಂಬರ್ಧ ಇನ್ನೂ ಆಪ್ರೇಷನ್ ಮಾಡಿ ಹೊಲಿಗೆ ಹಾಕ್ಯಾರ ಅವ್ರು ಹಂಗೆ ಅಂತಾರೆ ಬಿಡು ಅಂತ ಕೇಸಿ ಎದ್ದು ಓಡಿ ಬಂದ್ರೆ ಏನಾಗ್ತದೆ, ಹೊಲಿಗೆ ಎಲ್ಲ ಬಿಚ್ಚಿ ಅನರ್ಥ ಆಗಿಬಿಡ್ತದೆ. ಅದರಿಂದ ಭಾಳಷ್ಟು ತೊಂದರೆ ಅನುಭವಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರ, ಅರ್ಧಂಬರ್ಧ ಅನ್ನುವಂಥದ್ದು. ಈಗ ಅಲ್ಲಿ ಒಂದು 4 ದಿವಸ ಕೇಳಿದೆ, ಇಲ್ಲೊಂದು 4 ದಿವಸ ಕೇಳಿದ್ರೆ ನಿನ್ನ ಒಂದು ಇದಕ್ಕಾಗಿ ಕೇಳಬಹುದು, ಹೊರತಾಗಿ ಜ್ಞಾನ ಅಳವಡಂಗಿಲ್ಲ, ಮೋಕ್ಷ ಆಗಂಗಿಲ್ಲ. ಯಾಕಂದರೆ ಈ ಕ್ರಮವಾಗಿ ಗುರು ಮುಖಾಂತರ ಕುಂತು ಗುರುವಿನ ವಾಕ್ಯಗಳನ್ನು ಪ್ರತಿನಿತ್ಯ ಆಲಿಸುವಂಥದ್ದು, ತಿಳ್ಕೊಳ್ಳುವಂಥದ್ದು. ಪ್ರತಿನಿತ್ಯ ತಿಳ್ಕೊಂಡಾಗ ಇದು ನಿನಗೆ ಅಳವಡ್ತದೆ. ಇದು ಇಲ್ಲಾಂದರೆ ಇದು ಆಗಂಗಿಲ್ಲ. ಯಾವಾಗೋ ಒಂದು ಸಲ ಕೇಳಿದೆ ಮಾಡಿದ್ರೆ ಅರ್ಧಂಬರ್ಧ ಆಪ್ರೇಷನ್ ಮಾಡಿ ಓಡಿ ಬಂದಂಗೆ ಆಗ್ತದೆ, ಅದು ನೋವಾಗ್ತದೆ, ಇನ್ನೂ ಜಾಸ್ತಿ ಆಗ್ತದೆ. ಹೊರತಾಗಿ ನಿನಗಂತ ಒಂದು ಮೋಕ್ಷ ಅನ್ನುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಅಂತೂ ಖಂಡಿತ ಆಗಂಗಿಲ್ಲ. ಅದಕ್ಕೆ ನಿತ್ಯದಲ್ಲಿಯೂ ಶ್ರವಣ ಮಾಡುತ್ತಾ ಹೋಗುವಂಥದ್ದು ಈ ರೀತಿ ವಿವೇಕವುಳ್ಳ ಶಿಷ್ಯನಿಗೆ ಯೋಗ್ಯ. ಯಾಕಂದ್ರೆ ಪ್ರತಿನಿತ್ಯ ಅಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗಿ ಆತನ ಸೇವಾದಿಗಳನ್ನು ಮಾಡಿ ಆತನ ಕೃಪೆಯನ್ನು ಪಡ್ಕೊಂಡು ನಿತ್ಯ ಶ್ರವಣ ಮಾಡುವಂಥದ್ದು. ಪ್ರತಿನಿತ್ಯ 4 ದಿವಸ ಕೇಳಿದೆ, 4 ದಿವಸ ಬಿಟ್ಟೆ. ನಮ್ಗೆ ಕೆಲಸ ಇದ್ದಾಗ ನಾವು ಕೇಳ್ತೀವಿ, ಕೆಲಸ ಇರ್ಲಾರ್ದಾಗ ಕೇಳ್ತೀವ್ರಿ, ಕೆಲಸ ಐತ್ರಿ ನಮಗೆ ಈಗ ಅಂತ ಹಂಗೆ ಬಿಡಂಗಿಲ್ಲ. ತೀರಾ ಈಗ ಭಾಳಷ್ಟು ಅನಿವಾರ್ಯ ಬಿಡದೇ ಇದ್ದಾಗಂತ ಬಿಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಆದರೆ ಮನಸ್ಸು ಇಲ್ಲೇ ಇಟ್ಕೊಂಡು ಸದ್ಗುರು ವಾಕ್ಯದ ಕಡೆನೇ ಒಂದು 99% ಇಡಬೇಕಾಗ್ತದೆ. 1% ನೀವು ಸಂಸಾರ ಮಾಡು. ಶರೀರ ಎಲ್ಲನ ಸಂಸಾರದಲ್ಲಿ ಇರಲಿ, ಆದರೆ ಮನಸ್ಸು ಮಾತ್ರ ಗುರುವಿನ ವಚನದಲ್ಲೇ ಇರಬೇಕಾಗ್ತದೆ. ಗುರು ವಾಕ್ಯವನ್ನೇ ನಿತ್ಯ ಮೆಲುಕು ಹಾಕಬೇಕಾಗ್ತದೆ. ಅದಕ್ಕೆ ಈ ರೀತಿ ಶ್ರವಣ ಮಾಡ್ತಾ ಹೋಗುವಂಥದ್ದು ವಿವೇಕವುಳ್ಳಂಥ ಶಿಷ್ಯನಿಗೆ ಭಾಳ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ. ಹಾಗೆ ಕೂಡ ಮತ್ತು ಗುರು ಹೆಂಗಿರ್ಬೇಕ್ರಿ? ಗುರು ಹೆಂಗಿರ್ಬೇಕು? ಇವರು ನಮ್ಮ ಮಂದಿ ಮಕ್ಕಳದಾರ, ಇವ್ರಿಗೆ ಅಟ್ಟೇ ಹೇಳ್ತೀನಿ ಅನ್ನೋದಿರ್ಬೇಕನ?
ಈ ನಮ್ಮ ಜಾತಿಯವರೇ ಅದಾರ ಅವರೇ ಉದ್ಧಾರ ಆಗಲಿ ಬೇರೆದವ್ರಿಗೆ ಹೇಳಂಗಿಲ್ಲ ಅಂತ ಅನ್ಬೇಕನ? ಅಥವಾ ನಮ್ಮ ಊರವರೇ ಅದಾರ ಇವರು, ನಮ್ಮ ಊರವ್ರಿಗೆ ಮಾತ್ರ ಹೇಳ್ತೀನಿ ಬೇರೆ ಊರವ್ರಿಗೆ ಹೇಳಂಗಿಲ್ಲ ಅಂತ ಅನ್ಬೇಕನ? ಯಾರಿಗೆ ಹೇಳಬೇಕು ಗುರು? ಇವ್ರು ನಮ್ಮ ಜಿಲ್ಲೆದವ್ರು ಅದಾರ ರೀ, ಅವ್ರಿಗೆ ಮಾತ್ರ ನಾವು ಉದ್ಧಾರ ಮಾಡ್ತೀನಿ ಬೇರೆದವ್ರಿಗೆ, ಅವನು ಗುರು ಅನ್ಸ್ಕೊಳಕ್ಕೆ ಯೋಗ್ಯ ಆಗಂಗಿಲ್ಲ ಈ ಭಾವ ಇಟ್ಕೊಂಡ್ರೆ. ಅಥವಾ ಗುರು ಅನ್ನೋದಕ್ಕೂ ಕೂಡ ಯೋಗ್ಯ ಅನ್ಸ್ಕೊಳಕ್ಕೆ ಯೋಗ್ಯ ಆಗಿರಂಗಿಲ್ಲ. 10ನೇ ನುಡಿಯಲ್ಲಿ ಹೇಳ್ತಾರೆ, ಪರಮ ವಿರಕ್ತಿಯೊಂದನೇ ಪರೀಕ್ಷಿಸುವವನು ಗುರು ಶಿಷ್ಯರುಳು ಜಾತಿ ಕುಲ ವಿದ್ಯೆ ವರಗುಣ ಗಣವನ್ನ ಅರಯುವನೇ ತನುಧರ್ಮದಿರವೆಂದು ತಿಳಿದವನ್ನೆಲ್ಲವ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಈ ಗುರುಗಳಾದರೂ ಕೂಡ ಏನು ಮಾಡ್ತಾರೆ ಶಿಷ್ಯರಲ್ಲಿ? ಆತ ಏನು ನೋಡಬೇಕು? ಶ್ರೀಮಂತ ಅದಾನ ಅಂತ ನೋಡ್ಬೇಕಾ, ಬಡವ ಅದಾನ ಅಂತ ನೋಡ್ಬೇಕಾ, ಇಂಥವ್ನು ಅದಾನ ಅಂತ ನೋಡ್ಬೇಕಾ, ಅಂಥವ್ನಿಗೆ ಏನೇನಿಲ್ಲ ಅಂತ ಹೇಳ್ತಾರೆ. ಗುರುಗಳಾದವರು ಶಿಷ್ಯರಲ್ಲಿ ಏನು ನೋಡಬೇಕು? ವೈರಾಗ್ಯ ಒಂದನ್ನೇ ವಿಚಾರಿಸ್ಬೇಕು. ಎಷ್ಟು ಸಂಸಾರ ಕಡೆ ಆಸೆ ಇಟ್ಟಾನ, ಎಷ್ಟು ಭಾವ ಇಟ್ಟಾನ. ಏನು ಮಾಡ್ತೀರಿ? ಹೇಳ್ತಿ ಬೈದಳು ಮನ್ಯಾಗ, ಸ್ವಸ್ಥರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಮನ್ಯಾಗ ಅದಾರ, ಇಲ್ಲಿ ಯಾಕೆ ಇರ್ತೀಯೋ ಹೋಗಿ ಅಲ್ಲಿ ಮಠ ಐತಲ್ಲ ಸ್ವಲ್ಪ ಮಕ್ಕಳಕ್ಕೆ ಏನಾಗಿದೆ ನಿನಗೆ ರಾತ್ರಿ ಅಂದಾಗ ಒಂದು ಕಂಬಳಿ ಹಾಕ್ಕೊಂಡು ಕೇಸಿ ಆತ ಮಠದ ಕಡೆ ಹೋಗ್ತಾನೆ. ಗುರುಗಳಿಗೆ ಎಷ್ಟು ದಿವಸ ಬಾರಪ್ಪ ಬಂದು ಒಂದಿಷ್ಟು ಭಜನೆ ಒಂದು 4 ಪದ ಆಡು, ಮಠ ಐತೆ ಹತ್ರ, ಮನೆ ಹತ್ರನೇ ಐತೆ, ಬಂದು ದಿನ ಒಂದು 2 ನಿಮಿಷ ಕೂತ್ಕೊಂಡು ಒಂದಿಷ್ಟು ಭಜನೆ ಗಿಜನೆ ಮಾಡಿರಿ ಚಂದ ಅಂತ ಹೇಳಿದ್ರೆ ಮನೆ ಬಿಟ್ಟು ಬರೋಕ್ಕಾಗಲ್ಲ ಅಂತ 8 ಗಂಟೆಗೆ ಉಂಡು ತಿಂದು ಮಕ್ಕೊಂಬಿಡೋದು ಮನ್ಯಾಗ ಇರುವಂಥ ವ್ಯಕ್ತಿ ಒಂದು ಸಲ ಕಂಬಳಿ ಹಾಕ್ಕೊಂಡು ಮಠಕ್ಕೆ ಹೋದಾಗ, ಯಾಕಪ್ಪ ಬಂದಿಯಲ್ಲ, ಎಷ್ಟು ದಿವಸ ಬಾ ಅಂದ್ರೆ ಬರ್ಲಾರ್ದತಿ, ಈಗ ಯಾಕೆ ಬಂದಿಯಲ್ಲ ಅಂತಂದಾಗ ತಲೆ ತೂರ್ಸ್ಕೊಂತ, ಹೌದ್ರಿ ಗುರುಗಳೇ ಬಂದೆ, ಮನ್ಯಾಗ ಮೊಮ್ಮಕ್ಕಳು ಸ್ವಸ್ಥರು ಮಕ್ಕಳು ಎಲ್ಲರೂ ಬಂದಾರ, ಜಾಗಿಲ್ಲ, ಆಕಿ ಬೈದಳು ನನಗೆ, ಹೋಗಿ ಅಲ್ಲಿ ಮಠದಾಗಾರ ಮಕ್ಕೋಬಾರ್ದ ಅಂತ ಬೈದಳು, ಅದಕ್ಕೆ ಬಂದೇರಿ ಅಂತ ಹೇಳ್ದೆ. ಗುರುಗಳು ನಗ್ತಾ ಇದ್ರು, ಹೌದಪ್ಪ ಹಂಗೇನಾರು ಅಂದಾಗ ನೀವು ಮಠಕ್ಕೆ ಬರೋರು, ಇಲ್ಲ ಅಂದ್ರೆ ಬರ್ಲಾರ್ದವ್ರು ನೀವು ಅಂತ. ಆಮೇಲೆ ಒಂದು 2 ದಿವಸ ಆದ ನಂತರ ಆತಗೂ ಹೊಟ್ಟೆಗೆ ಸಂಕಟ ಆಗ್ತೈತೆ, ಯಾಕಂದ್ರೆ ಮನೆ ಕಡೆ ಎಳಿತದ ನೋಡ್ರಿ ಮನಸ್ಸು, ಹೌದಲ್ಲ. ಒಂದು ದಿವಸ ಸ್ವಲ್ಪ ಮಠದ ಕಡೆ ಬರ್ರಿ ಅಂತಂದ್ರೆ ಮನೆ ನಡಿಬೇಕಲ್ಲ ಅನ್ನೋರು ನಾವೆಲ್ಲ, ಹೌದಾ. ಮನ್ಯಾಗ ಮನೆ ಬಿಟ್ಟು ಬರೋಕ್ಕಾಗಂಗಿಲ್ಲ ಅಂತ ಅನ್ನೋರು 1 ದಿವಸ ಕೂತ್ಕೊಂಡೆ 2 ದಿವಸ ಕೊಂಡ ಮನಸ್ಸೆಲ್ಲ ಆ ಕಡೆ ಇತ್ತು, ಊಟ ಮಾಡಿ ಬರೋದು ಮಠದಲ್ಲೇ ಕೂತ್ಕೊಳ್ಳೋದು, ಯಾಕಂದ್ರೆ ಅಲ್ಲಿ ಹೋಗುವಂತ ಬೈತಿದ್ರು ಹೆಣ್ತಿ. ಆವಾಗ ಒಂದ್ಸಲ 1-2 ದಿವಸ ಆಯ್ತು, ಹೆಣ್ತಿ ಅವ್ರ ಮಕ್ಕಳು ಸ್ವಸ್ಥರು ಅವ್ರು ಎಲ್ಲ ಹೋದ್ರು, ತಮ್ಮ ಊರಿಗೆ ಎಲ್ಲೇ ಬೇರೆ ಕಡೆ ಇರೋರು ಹೋದ್ರು. ಆವಾಗ ಈಕಿ ಮೆಲ್ಲಕ ಕಂಬಳಿ ತೊಗೊಂಡು ಹೊಂಟ, ಯಾಕಪ್ಪ ಮನ್ಯಾಗೇನು ಕರೆದ್ರೇನು, ಜೀವ ಮಾಡಿ ಕರೆದ್ರೇನು ಅಂದ್ಗಾನೆ, ಹೌದಪ್ಪ ಮತ್ತು ನಾನು ಇರಲಿಲ್ಲ ಅಂದ್ರೆ ಮನೆ ಮುಂದೆ ಇರಬೇಕಲ್ಲ ಅಂತೇಳಿ ನಕ್ಕಂತ ಹೋದ್ನಂತ. ಇಂಥವ್ರಿಗೆ ಪರಬ್ರಹ್ಮ ಹತ್ತದಂತಲ್ಲಿಗೆ ಅಂಥವ್ರಿಗೆ ಉಸಿರಾಗಬಾರ್ದಂತ ಹೇಳ್ತಾರೆ ಅವರು. ಅಂಥವ್ರಿಗೆ ಹೇಳುವಂಥದ್ದಲ್ಲ. ಆದ್ರೆ ಗುರುಗಳು ಯಾರನ್ನು ಶಿಷ್ಯರನ್ನಾಗಿ ಮಾಡಬೇಕು? ಯೋಗ್ಯರಾದಂಥ ಶಿಷ್ಯರನ್ನ ಮಾಡಬೇಕಾಗ್ತದೆ. ನಾವು ಉದಾಹರಣೆಗೆ ಶಿಶುನಾಳ ಶರೀಫ್ರದ್ದು ತೊಗೊಳ್ಬೋದಲ್ಲ, ಎಂಥ ಒಂದು ಅದ್ಭುತವಾದಂತ್ರಿ ನೋಡೋಕ್ಕೆ. ಯಾಕಂದ್ರೆ ಎಂಥ ಒಂದು ಗುರು, ಎಂಥ ಒಂದು ಶಿಷ್ಯ. ಎಲ್ಲ ಎದಕ್ಕದಾವ ಈ ಜಾತಿ ಇವೆಲ್ಲ ಎದಕ್ಕದಾವ ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟು ಹೋದವ. ಭಗವಂತ ಮಾಡಿದ್ದನ್ನದು, ಭಗವಂತ ಮಾಡಿದ್ದಲ್ಲದು. ಅದಕ್ಕೆ ಶರೀರಕ್ಕೆ ಬಂದಂಥದ್ದು ಇದೆಲ್ಲಷ್ಟು. ಶರೀರವನ್ನು ನಾವು ಹಿಡ್ಕೊಂಡಾಗ ಇದೇ ಜೋತ್ ಬಿದ್ದಾಗ ನೀ ಮ್ಯಾಲೆ ಯಾವಾಗ ಹತ್ತತ್ತ? ಈ ಶರೀರನೇ ಗಟ್ಟಿ ಹಿಡ್ಕೊಂಡು ಜೋತ್ ಬಿದ್ದಾಗ ನೀ ಮ್ಯಾಲೆ ಯಾವಾಗ ಹತ್ತತ್ನಪ್ಪ? ಇದನ್ನು ಬಿಟ್ಟಾಗ ನೀ ಮ್ಯಾಲೆ ಹೋಗಕ್ಕೆ ಸಾಧ್ಯ ಅದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಗುರುಗಳಾದರೂ ಶಿಶುನಾಳ, ಯಾಕಂದ್ರೆ ಶಿಶುನಾಳ ಶರೀಫ್ರದ್ದು ಗುರು ಗೋವಿಂದ ಅಜ್ಜಂದು ಏನಾರ ನೋಡಿದ್ರನವರು? ಇಂಥವ್ರು ಅಂತ ನೋಡಿದ್ರನು? ಯಾಕಂದ್ರೆ ಬಿಟ್ಟಾಗ ಆತ ಮೇಲ್ಮಟ್ಟದ ಗುರು ಆಗ್ತಾನ, ಆತ ಹಿಡ್ಕೊಂಡಿದ್ದಂದ್ರೆ ಗುರು ಆಗ್ತಿರ್ಲಿಲ್ಲ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಗುರುಗಳಾದರೂ ಶಿಷ್ಯರಲ್ಲಿ ವೈರಾಗ್ಯವನ್ನು ವಿಚಾರಿಸಿ ಪರಬ್ರಹ್ಮವನ್ನು ಬೋಧಿಸಬೇಕು ಹೊರ್ತು ಮತ್ತು ಆ ಶಿಷ್ಯ ಮತ್ತು ಅಂತಿಂತವ್ ನಿದ್ದನು ಅಂದ್ರೆ ನಾವೇ ಹಂಗೆ ಹೇಳಂಗಿಲ್ಲ. ಆತ ವೈರಾಗ್ಯ ಭಾವ ಇರಬೇಕು. ನಾವು ಹುಟ್ಟಿ ಬಂದಿದ್ದೀನಿ, ಇದು ಸಂಸಾರ ನನಗೆ ಬೇಕಾಗಿಲ್ಲ. ನೋಡಿರಿ, ಸಿದ್ಧಾರೂಢರ ಹತ್ರ ಕಬೀರ್ ದಾಸರು ಬಂದಿದ್ರು. ಎಂಥ ಒಂದು ಶ್ರೀಮಂತರಿ ಅವರು, ಎಂಥ. ಯಾಕಂದ್ರೆ ಅವರು ಈಗ ಅಮಾವಾಸ್ಯೆಗೆ ಅದೆಲ್ಲ ಕೆಲವೊಂದೊಂದು ಅಮಾವಾಸ್ಯೆ ದಿವಸ ಅವ್ರ ಮನೆಯಲ್ಲಿ ಏನಂದ್ರೆ ಅವರು ಬಟ್ಟೆ ಉಟ್ಟಂಥದ್ದು ಚಿನ್ನದಾಗ ಐತಂತ ನೋಡ್ರಿ. ಅವ್ರದ್ದು ನೈರು ಶರ್ಟ್ ಕಬೀರ್ ದಾಸರದು ನಿಜವಾಗಿ ಏನ್ರಿ ಅದ್ಭುತ ಅವ್ರದ್ದೆಲ್ಲ. ಅದು ಚಿನ್ನದಾಗ ಇದ್ದದ್ದಂತ ನೋಡ್ರಿ. ಅದು ಇನ್ನುವರೆಗೆ ತೋರಿಸ್ತಾರಂತ ಅವ್ರದ್ದು. ಯಾವಾಗ ಅವರು ಬಂದ್ರೆ ನಮಸ್ಕಾರ ಮಾಡಿ, ಮಹಾತ್ಮರು ಅದರ ಸಿದ್ಧಾರೂಢರು ಹೋಗಿ ನಮಸ್ಕಾರ ಮಾಡಿ ಹೋದ್ರೈತಂತ ಬಂದರು.
ಅಲ್ಲೇ ಕಬೀರದಾಸರು ಅವ್ರಿಗೆ ಶರಣಾಗತನ ಆಗೇ ಬಿಟ್ರು. ಎಂಥ ಒಂದು ವೈಭೋಗದ ಜೀವನದವರು, ಎಷ್ಟು ಶ್ರೀಮಂತರಿದ್ರಿ ಅವರು. ಅಂಥ ಒಂದು ಮನೆತನದ ಕಬೀರದಾಸರು ಯಾವಾಗ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿದ್ರು, ಅಪ್ಪ ನಾವು ಹೋಗಂಗ್ಲಪ್ಪ ಮನೆಗೆ ಅಂದುಬಿಟ್ರು. ಎಂಥ ಭಾವ ಅವ್ರು, ಖಂಡಿತ ಅವ್ರ ಪಾದದಲ್ಲಿ ಎಲ್ಲ ಕಂಡು ಬಿಡ್ತು ಅವರಿಗೆ. ಇಂಥದಕ್ಕಿಂತ ನಾನು ಬೇರೆ ಅಂತ ತೊಗೊಂಡು ನಾನೇನು ಮಾಡಲಿ ಅನ್ನುವಂಥ ಭಾವ ಬಂತು ಕಬೀರದಾಸರಿಗೆ. ಅವ್ರು ಹೇಳಿದ್ರೆ ಸಿದ್ಧಾರೂಢರು, ಬೇಡಪ್ಪ ನೀವು ಹೋಗು, ಅಲ್ಲಿ ಮನೆಗಿರು, ಮನೆಗಿದ್ದು ನೀನು ತಂದೆ ತಾಯಿ ಮಗನಾಗಿ ಒಳ್ಳೆ ಮಗನಾಗಿ ಇರಪ್ಪ ಅಂತ ಎಷ್ಟು ಹೇಳಿದ್ರು ಕೂಡ, ಇಲ್ಲಪ್ಪ ನಾನು ಈ ಜಾಗ ಬಿಟ್ಟು ಕದಲಂಗಿಲ್ಲ, ನಿಮ್ಮ ಪಾದ ಬಿಟ್ಟು ಕದಲೋದಲ್ಲ, ನಾ ಇಲ್ಲೇ ಇರ್ತೀನಿ ಅಂತ ಉಳ್ಕೊಂಡಂಥ ಕಬೀರದಾಸ್. ಅದಕ್ಕೆ ಇಲ್ಲಿ ಕೂಡ ಅಂಥ ವೈರಾಗ್ಯವನ್ನು ತಿಳ್ಕೊಳ್ಬೇಕಾದಂಥದ್ದು. ಗುರುಗಳಾದರೂ ಕೂಡ ಅಂಥ ವೈರಾಗ್ಯ ಭಾವ ಉಳ್ಳಂಥ ಶಿಷ್ಯರಿಗೆ ಉದ್ಧಾರ ಮಾಡಬೇಕು, ಹೊರತಾಗಿ ಎಂಥವ್ರಿಗೆ ಹಂಗೆ ಮಾಡುವಂಥದ್ದಲ್ಲ. ಅದಕ್ಕೆ ಆ ಶಿಷ್ಯ ಹೆಂಗೆ ತಿಳ್ಬೇಕು, ಹರ ಗುರುವೇ ಗತಿ ಅಂತ ತಿಳ್ಕೊಂಡಿರ್ಬೇಕತ್ತ. ನೋಡ್ರಿ ಹೆಂಗದ ಆತ. ಮತ್ತು ಇಲ್ರಿ ಗುರುಗಳು ಇಲ್ಲಿ ಅದಾರಿ, ನಮ್ಮ ಅತ್ತ ಅಲ್ಲಿ ದೇವ್ರು ಅದಾನ, ಇಲ್ಲಿ ದೇವ್ರು, ಅಲ್ಲಿ ಪರಮಾತ್ಮ, ಎಲ್ಲ ಪ್ರತಿರೂಪನೇ ಭಗವಂತ ದೇವ್ರು ಅದಾನ, ದೇವ್ರ ರೂಪನೇ ಹರ ಗುರುವೇ ಗತಿ, ಪರಮಾತ್ಮನ ಸ್ವರೂಪನೇ ನನ್ನ ಗುರು ಅದಾನಂತ ತಿಳ್ಕೊಂಡಂಥದ್ದು ಕೆಲಸ ಅದಿದು. ಇಲ್ಲಾಂದರೆ ಇಲ್ಲ, ಎದುರುಗಡೆ ಒಂದು ಮಾತಾಡೋದು, ಹಿಂದ್ಗಡೆ ಒಂದು ಮಾತಾಡೋದು, ಇಲ್ಲಿ ಕುಂತು ಕೇಳೋದು, ಮತ್ತು ಹಿಂದ್ಗಡೆ ಒಂದು ಕಕ್ಕಿ ಹಂಗೇನ್ರಿ, ಅವ್ನು ಹಂಗೇನ್ರಿ, ಆ ಗುರುಗಳು ಹಂಗ್ರಿ, ಇವು ಗುರುಗಳು ಹಿಂಗ್ರಿ. ನಿನಗೇನು ಯೋಗ್ಯತೆ ಐತಪ್ಪ ಅಂತ ಮಹಾತ್ಮರ ಬಗ್ಗೆ ಮಾತಾಡ್ಕೊಳಕ? ಏನು ಯೋಗ್ಯತೆ ಐತೆ ಹೇಳ? ಹೌದು, ನಿನ್ನ ಕಣ್ಣಿಗೆ ಹಂಗೆ ಕಾಣಕತ್ತಾರೆ ಖರೆ, ಅದ್ರ ಒಳಗಡೆ ಹೆಂಗದ್ರೆ ನಿನಗೇನು ಗೊತ್ತದ? ಅದಕ್ಕೆ ಯಾವ ಹೊತ್ತಿನಲ್ಲಿ ಯಾವ ಆವಾದಂತೂ ಗೊತ್ತಿಲ್ಲ. ಬಟ್ ಅಂಥ ಸದ್ಗುರುವಿನ ಬಗ್ಗೆ ನೀನು ಮಾತಾಡ್ಕೊಳ್ಳುವಂಥ ಯೋಗ್ಯತೆ ನಿನಗೆ ಇರೋಂಗಿಲ್ಲ, ಹಂಗೆ ಮಾತಾಡ್ಕೊಳ್ಳುವಂಥದ್ದು ಯೋಗ್ಯನೂ ಅಲ್ಲ. ಅದಕ್ಕೆ ಇಲ್ಲಿ ಮಹಾತ್ಮರು ಹೇಳ್ತಾರ, ಅಂಥ ಶಿಷ್ಯ, ಎಂಥ ಶಿಷ್ಯ, ಪರಿಪಕ್ವ ಹೃದಯ ಉಳ್ಳಂಥ ಶಿಷ್ಯನನ್ನು ಕಂಡು ಆ ಪರಬ್ರಹ್ಮದ ವಿಷಯವನ್ನು, ಇದು ಶ್ರೇಷ್ಠವಾದಂಥ ವಿಷಯ. ಪರಬ್ರಹ್ಮ ವಿಷಯ ಅಂದರೆ ಏನದು? ಸಾಮಾನ್ಯ ಅನ್ನೋದು ಎಲ್ಲವನ್ನ ಹಂತವಾಗಿ ದಾಟ್ಕೊಂಡು ಬಂದಿರ್ತಾನೆ. ಪುಣ್ಯದ ಫಲ ಬಹಳ ಆಗಿಬಿಟ್ಟದತ್ತಿಗ. ಅಂಥ ಒಂದು ಸದ್ಗುರುವಿಗೆ ಶರಣಾಗತನಾದಾಗ ಆತ ಏನು ಮಾಡ್ತಾನೆ ಅಲ್ಲಿ ಅಂದರೆ ಪರಬ್ರಹ್ಮವನ್ನು ಬೋಧಿಸ್ತಾನ. ಅದನ್ನೇ ಬೋಧಿಸ್ಬೇಕು, ಹೊರತಾಗಿ ಶಿಷ್ಯರಲ್ಲಿ ಜಾತಿ, ಕುಲ, ವಿದ್ಯೆ ಈ ಗುಣಾದಿಗಳನ್ನು ನೋಡುವಂಗಿಲ್ಲ, ನೋಡಬಾರ್ದು. ಯಾರು? ಗುರು ಆದತ್. ಗುರು ಆದತನು ಕೂಡ ಇವ್ರು ಇಂಥವ್ರು ಇವ್ರು ಇಂಥವ್ರಂತ ನೋಡಂಗಿಲ್ಲ, ನೋಡಿದ್ರೆ ಅದು ಗುರು ಆಗಂಗಿಲ್ಲ ಅಲ್ಲ. ಅದಕ್ಕೆ ಯಾಕಂದ್ರೆ ಇವೆಲ್ಲ ಆತ ಶರೀರ ಧರ್ಮಗಳದಾವಂತ ತಿಳ್ಕೊಂಡಿರ್ತಾನೆ ಗುರು. ಮೊದಲ ಆತ ತಿಳ್ಕೊಂಡಿರ್ತಾನಲ್ಲ, ತಿಳ್ಕೊಂಡೆ ಗುರು ಆಗಿರ್ತಾನೆ. ಯಾಕಂದರೆ ಈ ಶರೀರನೇ ನಾನಲ್ಲ, ಶರೀರಕ್ಕಿರುವಂಥ ಗುಣಧರ್ಮಗಳು ನನಗಿಲ್ಲ ಅಂತಲೇ ಮೊದಲು ಪಕ್ಕ ಬಿಟ್ಕೊಂಡಿರ್ತಾನೆ. ಬಿಟ್ಕೊಂಡಂತ ಮತ್ತೆ ಯಾಕೆ ನೋಡಕ್ಕೆ ಹೋಗ್ತಾನೆ ರೀ? ಅದಕ್ಕೆ ಹೇಳಿದೆ, ಹೆಣ್ಣು ಗಂಡು ಅಂತ ಕೂಡ ನೋಡಂಗ್ಲತ್ತ. ಗುರು ಮುಂದೆ ನಿಂತಾಗ ನೋಡ್ರಿ, ಯಾವುದೋ ಒಬ್ಬ ವ್ಯಕ್ತಿ ಬಂದು ಮುಮುಕ್ಷು ಬಂದು ನಿಂತಾಗ ಆತ ಹೆಣ್ಣಂತನೂ ಗೊತ್ತಾಗಂಗಿಲ್ಲ, ಗಂಡಂತನೂ ಗೊತ್ತಾಗಂಗಿಲ್ಲ ಆತಗ ಬಂದು ಹತ್ತಿದ್ರೆ. ಯಾಕಂದ್ರೆ ಅದು ಉಪಾಧಿ ಧರ್ಮ ಅದದು. ಹೆಣ್ಣು ಗಂಡು ಅನ್ನೋದು ಉಪಾಧಿ, ಒಳಗಡೆ ಇರುವಂಥದ್ದೇನು ಆತ್ಮ, ಜೀವಾತ್ಮ, ಅದು ಒಂದನ್ನು ಕಾಣುತ್ತಾನತ್ತ, ಬೇರೆ ಏನು ನೋಡಂಗಿಲ್ಲ ಅಲ್ಲಿ, ಹೆಣ್ಣಿರಲಿ ಗಂಡಿರಲಿ ಅದಕ್ಕೇನು. ಅದಕ್ಕೆ ಶರೀರದ ಧರ್ಮಗಳದಾವ ಇವೆಲ್ಲ, ಜಾತಿ, ಕುಲ, ನಾಮ ಇವೇನದಾವ, ಏನು ವರ್ಣಾಶ್ರಮಗಳು, ಈ ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇವು 3 ಶರೀರಗಳು. ಏನು ಜಾಗ್ರ, ಸ್ವಪ್ನ, ಸುಸುಪ್ತಿ, ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅನ್ನುವಂಥವು. ಇವೆಲ್ಲ ಏನದಾವ ಅಂತಂದ್ರೆ ಇವು ಈ ಪ್ರತಿಯೊಂದು ಏನು ಇಂದ್ರಿಯಗಳಾಗಿರ್ಬೋದು, ಇವೆಲ್ಲ ಸುಖ ದುಃಖ ಇವು ಅನುಭವಿಸುವಂಥದ್ದು, ಇವೆಲ್ಲ ಶರೀರದ ಧರ್ಮಗಳು ಅದಾವ. ಹಾಗಾಗಿ ಶರೀರ ಧರ್ಮಗಳು ಅಂತ ಮೊದಲೇ ತಿಳ್ಕೊಂಡಿರ್ತಾನೆ. ಅದಕ್ಕೆ ಶರೀರನೇ ನಾನು ಅದಕ್ಕೆ ತನುಭಾವವಳಿಯ ದುಃಖದ ಕೆಡು ಅಂತ ಯಾಕೆ ಹೇಳಿದ್ರೆ ಅಂದ್ರೆ, ಯಾವಾಗ ಶರೀರದ ಭಾವ ಶರೀರ ನಾನು ಅಲ್ಲ ಅಂದಾಗ ಇವೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವೆ. ನಾವು ಇಲ್ರಿ, ನಾವು ಬೇರೆ ಮೇಲ್ಮೇಲೆ ತುದಿ, ಯಾಕಂತಂದ್ರೆ ಇವು ಇಂದ್ರಿಯಗಳು ನಾನಲ್ಲ, ಇವು ನಾನಲ್ಲ, ಇವು ನಾನಲ್ಲ ಅಂತಂದ್ರೆ ಒಂದೊಂದು ತೆಗೆದು ಹೋಕೊಂಡ್ರೆ ಇನ್ನೂ ಒಂದೊಂದು ಉಳ್ಕೊಂಡಿರ್ತಾವೆ ಮತ್ತೆ ಸಿಗರಾಕ. ಮೊದಲು ಬೇರೆ ತೆಗೆದುಬಿಟ್ರೆ ಇದಕ್ಕೆ ಶರೀರಕ್ಕೆ ಸಂಬಂಧಪಟ್ಟವಂಥವು ಒಂದೊಂದು, ಇದು ನಾನಲ್ರಿ, ಇದು ಮನಸ್ಸು ನಾನಲ್ರಿ, ಇದು ಬುದ್ಧಿ ನಾನಲ್ರಿ, ಇದು ಚಿತ್ತು ನಾನಲ್ರಿ, ಕರ್ಮೇಂದ್ರಿಯಗಳು ನಾನಲ್ರಿ, ಪಂಚ ವಿಷಯಗಳು ನಾನಲ್ಲ, ಪ್ರಾಣಾದಿ ವಾಯುಗಳು ನಾನಲ್ಲ, ಇವು ನಾನಲ್ಲ ಅಂತ ಒಂದೊಂದು ತೆಗೆಯೋದಕ್ಕಿಂತ ಈ ತನುಭಾವವಳಿ ಅಂದರೆ ಈ ಶರೀರದ ಭಾವನೆ ತೆಗೆದು ಹಾಕಿಬಿಟ್ಟಾಗ, ಶರೀರ ನೀನು ಅಲ್ಲಪ್ಪ ಅಂತ ತೆಗೆದು ಹಾಕಿಬಿಟ್ಟಾಗ
ಮತ್ತು ಶರೀರಕ್ಕೆ ಬಂದಂಥ ಇವು ಶರೀರದಿರುವಂಥ ಧರ್ಮಗಳು ಏನಾರು ಬರ್ತಾವೆ ನಿನಗಂದ್ರೆ ಇಲ್ಲ, ಒಂದೇ ಸಲಕ ಮೂಲ ಬೇರೆನೇ ಕಿತ್ತಿ ಒಗೆದು ಬಿಡೋದು ಆ ಕಡೆ. ಅಂದರೆ ಇವು ಯಾವ ನಿನಗೆ ಸಂಬಂಧ ಇಲ್ಲ. ಹಾಗಾಗಿ ಈ ರೀತಿ ತಿಳ್ಕೊಂಡಿರ್ತಾನತ, ಅದು ಮೂಲ ಬೇರೆಯನ್ನೇ ತೆಗೆದು ಬಿಸಾಕಿರ್ತಾನತ. ಹಾಗಾಗಿ ಶರೀರದ ಧರ್ಮಗಳು ಇವ್ಯಾವ ನನಗೆ ಇಲ್ಲವೇ ಇಲ್ಲ, ಈ ಶರೀರದ ಧರ್ಮ ನನಗೆ ಸಂಬಂಧ ಇಲ್ಲ ಅಂತ ತಿಳಿದಿರ್ತಾನೆ ಮೊದಲೇ ಸದ್ಗುರುನಾಥ. ಅದರಿಂದ ಅವುಗಳನ್ನು ಆ ಶಿಷ್ಯನಲ್ಲಿ ಆತ ನೋಡಂಗಿಲ್ಲ, ನೋಡಬಾರ್ದು, ನೋಡಂಗೂ ಇಲ್ಲತ ಅನ್ನುವಂಥ ವಿಚಾರ. ಈಗ ಮತ್ತೆ ಹೇಳ್ತಾರೆ, ಗುರುಪದೇಶ ತಾರತಮ್ಯ ನಿರೂಪಣೆ ಸೂತ್ರ 2ಕ್ಕೆ ಪದ 18 ಅಂತ ಹೇಳಿ ಇಂದಿನ ಒಂದು ಸೂತ್ರದಲ್ಲಿ ಗುರುಗಳ ಭೇದವನ್ನು ಮತ್ತು ಗುರುವಿನಲ್ಲಿ ಕೇವಲ ಸ್ವಸ್ವರೂಪ ಜ್ಞಾನವನ್ನು, ಯಾಕಂದರೆ ಗುರುವಿನಲ್ಲಿ ಗುರುಗಳು ಭೇದವನ್ನು ಹೇಳಿದರು, ಗುರುವಿನ ಅಲ್ಲಿ ಕೇವಲ ಸ್ವಸ್ವರೂಪದ ಜ್ಞಾನವನ್ನು, ಶಿಷ್ಯನಲ್ಲಿ ಕೇವಲ ವಿರಕ್ತಿಯನ್ನು ನೋಡಬೇಕು. ಗುರುವಿನಲ್ಲಿ ಸ್ವಸ್ವರೂಪದ ಜ್ಞಾನ ಐತಿಲ್ಲ, ತತ್ವ ಬಲ್ಲಂಥವ್ನು ಅದಾನ ಇಲ್ಲ ಅಂತ ನಾವು ನೋಡುವಂಥದ್ದು. ಸುಮ್ಮನೆ ಬಂದವರಿಗೆಲ್ಲರಿಗೆ ಕಾಲು ಬಿಡ್ಕೊಂತ ತಲೆ ಮೇಲೆ ಕೈ ಎಳ್ಕೊಂತ ಆಶೀರ್ವಾದ ಮಾಡ್ಕೊಂತ ನಡ್ರಿ ಅಂತ ಹೇಳಿ ಕಳಿಸೋವಂಥದ್ದಲ್ಲ ಮಹಾತ್ಮರು. ಯಾಕಂದ್ರೆ ಅವ್ರು ಯಾಕೆ ತತ್ವನೇ ಬಲ್ಲಂಥ ಗುರು ಇರಲಿಲ್ಲ ಅಂದ್ರೆ ಅವ್ನು ಗುರು ಅಂತ ಯಾಕೆ ಸ್ವೀಕಾರ ಮಾಡ್ತೀವಿ? ನಮ್ಮ ಗುರುಗಳು ಹೇಳ್ತಿದ್ರು, ಯಾರೇ ಗುರುಗಳು ಅವ್ರಿಗೆ ತತ್ವವೇನು ಗೊತ್ತೇ ಇಲ್ಲ ಅಥವಾ ಗುರು ಮುಖಾಂತರ ತಿಳ್ಕೊಂಡೇ ಇಲ್ಲ, ನಾ ಗುರು ಅಂತ ಬಂದು ಕುಂತ್ರ ನೀವು ನಮಸ್ಕಾರ ಮಾಡಿಬಿಡ್ರಿ ಅಂತಿದ್ರು. ಯಾಕಂದರೆ ನಿಮ್ದು ಹಣೆ ಏನು ಸುಮಾರು ಐತೇನೆ? ಆ ತತ್ವನೇ ಬಲ್ಲಂತ ಒಂದು ಗುರು ಇರಲಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ನೀವು ನಮಸ್ಕಾರ ಮಾಡಕ್ಕೆ ಹೋಗ್ತೀರಿ? ನಿಮ್ಮ ಹಣೆ ಸುಮಾರು ಐತೇನ ಅಂತಿದ್ರು ಅವರು. ಯಾಕಂದ್ರೆ ಹಾಗೇನೆ ಪರತತ್ವದ ವಿಚಾರ, ಪರಬ್ರಹ್ಮದ ವಿಚಾರವನ್ನು ತಿಳ್ಕೊಂಡು ಸ್ವಸ್ವರೂಪದಲ್ಲಿರುವಂಥ ಗುರು ಆಗಬೇಕು. ಮತ್ತು ಶಿಷ್ಯನಲ್ಲಿ ಕೇವಲ ವಿರಕ್ತಿ ಇರಬೇಕು. ವಿರಕ್ತಿ ಅಂದರೆ ಆತ ಯಾವ ವಿಷಯಾದಿಗಳಿಗೆ ಆ ಮನಸ್ಸು, ಯಾಕಂದ್ರೆ ಸಂಸಾರ ಆಗ್ಬೇಕತ್ತಗ ಸಂಸಾರ ಮೇಲೆ ಭಾಳ ರುಚಿಕಟ್ಟಾಗಿ ಅಂತ ಬರಬಾರ್ದು, ಯಾವುದೋ ಫಲಾಪೇಕ್ಷೆಗಳನ್ನು ಇಟ್ಕೊಳ್ಬಾರ್ದು. ಅದಕ್ಕೆ ಕಾಮ್ಯ ಕರ್ಮ ನಿಷ್ಕಾಮ ಕರ್ಮ ಅಂತ ಹೇಳಿದ್ದಾರೆ. ಕಾಮ್ಯ ಕರ್ಮ ಯಾವಾಗ ನಮಗೆ ಭಾವದಲ್ಲಿ ಇಟ್ಕೊಂಡು ನಾವು ಕರ್ಮವನ್ನು ಮಾಡ್ತೀವಿ ಅಲ್ಲಿ ಭಗವಂತ ಸಿಗಂಗಿಲ್ಲ, ಪರಮಾತ್ಮ ದೊರೆಯಂಗಿಲ್ಲ ಅಲ್ಲಿ. ಬರೀ ನೀನು ಭೋಗಿಸುವಂಥ ವಸ್ತುಗಳು ಬೇಡ್ಕೊಂಡು ಅಪೇಕ್ಷೆ ಮಾಡಿಕೊಂಡು ನೀ ಅವನ್ನೇ ಪಡ್ಕೊಳ್ಬೇಕನ್ನುವಂಥ ಭಾವ ಇದ್ದಂದ್ರೆ ಅವನು ತೊಗೊಳ್ತಿದ್ದೀವಿ ಹೊರತಾಗಿ ಅಲ್ಲಿ ಭಗವಂತ ಸಿಗಂಗಿಲ್ಲ. ಯಾವಾಗ ನಿಷ್ಕಾಮದ ಒಂದು ಭಾವದಿಂದ ನೀನು ಈ ಕರ್ಮಗಳನ್ನು ಮಾಡ್ತಿದ್ದಿ ಆವಾಗ ನೀ ಬೇಡಿದಂಥ ಫಲಗಳೂ ಇರ್ತಾವ. ಅದ್ರ ಜೊತೆಗೆ ಅದು ಕೂಡ ಯಾವಾಗ ಪರಮಾತ್ಮನೇ ಬೇಕು, ಈ ಮುಕ್ತಿಯನ್ನೇ ಬೇಕು ಅಂತ ನೀನು ಏನಾದರೂ ಬಯಸಿ ನಿಷ್ಕಾಮದ ಕರ್ಮ ಮಾಡಿದೆ ಅಂದ್ರೆ ನಿನಗೆ ಪರಮಾತ್ಮನೂ ದೊರೀತಾನೆ, ಅದ್ರ ಜೊತೆ ಪರಮಾತ್ಮನ ಜೊತೆ ಭೋಗಗದಿಗಳು ಎಲ್ಲೋ ಸಿಗ್ತಾವೆ. ಅದಕ್ಕೊಬ್ಬ ರಾಜಂತ ಹೇಳಿದ್ವಿ ನೋಡ್ರಿ, ಒಬ್ಬಾಕಿ ಒಂದೇ ಗೆರಿ ಹಾಕಿ ಕೊಟ್ಟಿದ್ಳು, ಉಳಿದವರೆಲ್ಲ ಭೋಗದ ವಿಷಯಗಳನ್ನು ಹೇಳಿದರು. ಇದು ಏನು ಬರ್ತಿದ್ದಾಳೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಮಂತ್ರಿ ಕೇಳಿದಾಗ, ಇವರೆಲ್ಲ ಭೋಗಾದಿ ವಸ್ತುಗಳನ್ನು ಬೇಡಿದಾರ, ಆದರೆ ಈಕಿ ಮಾತ್ರ ನಿಮ್ಮನ್ನು ಒಬ್ಬರನ್ನೇ ಬೇಡಿದಾಳ ಅಂತ ಹೇಳಿದರು. ಸಣ್ಣ ಹೆಂಡತಿ ಹೇಳಿದಾಗ, ಹೌದು ನೀವೊಬ್ಬರೇ ಬೇಕಂತ ಕೇಳಿದಾರೆ ಅಂದಾಗ ಆಕಿ ಭಾಳ ಜಾಣೆ ಅದಾಳ. ಯಾಕಂದ್ರೆ ರಾಜನ ಒಬ್ಬ ನನ್ನ ಜೊತೆ ಇದ್ದುಬಿಟ್ರೆ ಎಲ್ಲ ಭೋಗಗಳೂ ಸಿಗ್ತಾವ, ರಾಜನೂ ಸಿಗ್ತಾನೆ. ಅದ್ರಂಗ ನಿಷ್ಕಾಮದ ಕರ್ಮ ಯಾವಾಗ ಮಾಡ್ತಾ ಬಂದಾಗ ಪರಮಾತ್ಮನೇ ಅಲ್ಲಿ ಸಿಗ್ತಾನ, ಅದ್ರ ಜೊತೆಗೆ ನಿನಗೆ ಭೋಗಾದಿಗಳು ಸಿಗ್ತಾವ. ಅಷ್ಟು ಉತ್ಕೃಷ್ಟ ಐತಿದು. ಅದಕ್ಕೆ ಈ ಸಂಸಾರ ಆಗಿರ್ಬೇಕತ್ತಗ ಅನ್ಬೇಕು. ಅಂತೇಳಿ ನಾನು ಮುಕ್ತಿಯನ್ನು ಪಡ್ಕೊಳ್ಬೇಕು, ಈ ಜನ್ಮ ಸಾರ್ಥಕ ಮಾಡ್ಬೇಕು ಅನ್ನುವಂಥ ಭಾವ ಆತನಲ್ಲಿರಬೇಕು. ಆ ವಿರಕ್ತಿಯನ್ನು ಮಾತ್ರ ನೋಡಬೇಕು ಸದ್ಗುರುನಾಥ. ಬೇರೆ ಏನು ನೋಡ್ಬೇಕು? ಆತ ಬಡವದಾನ, ಕಾರ್ನ್ಯಾಗ ಬರ್ತಾನ, ಅಥವಾ ದೊಡ್ಡವದಾನ, ಎಷ್ಟು ಅಂತಸ್ತಿನ ಮನೆ ಕಟ್ಟ್ಯಾನ, ಎಷ್ಟು ರೊಕ್ಕ ಅದಾವ, ಎಷ್ಟು ಕೊಡ್ತಾನೆ, ಹಿಂಗಲ್ಲ ನೋಡಂಗಿಲ್ಲ. ನೋಡಿದಂತ ಗುರು ಆಗಂಗಿಲ್ಲ. ಹಂಗಾಗಿ ಶಿಷ್ಯ ಆತನ ಬಲ್ಲಿ ಏನು ಬರೀ ಆತನ ಭಾವವನ್ನು ನೋಡ್ತಕ್ಕಂಥದ್ದು. ಅದು ಎಷ್ಟು ವಿರಕ್ತಿಯಿಂದ ಕೂಡಿದಾನ, ವೈರಾಗ್ಯ ಭಾವದಿಂದ ಎಷ್ಟು ಕೂಡಿದಾನ, ಇದನ್ನು ತಿಳ್ಕೋಬೇಕು. ನನ್ನ ಜನ್ಮ ಇದು ಯಾಕೆ ಬಂತು ಇಲ್ಲಿ ಶರೀರಕ್ಕೆ, ನಾ ಇಲ್ಲಿ ಯಾಕೆ ಬಂದೆ, ನಾ ಏನನ್ನ ಪಡ್ಕೊಳ್ಬೇಕು, ಮತ್ತು ನಾನು ಎಲ್ಲಿಗೆ ಹೋಗ್ತೀನಿ, ಮತ್ತು ಏನು ಕೆಲಸ ಐತೆ, ಬರೀ ಉಂಡು ತಿಂದು ಸಾಯಕ್ಕೆ ಬಂದದನ್ನ ಇದು ಜನ್ಮ. ಮತ್ತು ಮಹಾತ್ಮರು ಯಾಕೆ ಮಾಡ್ಕೊಂಡ್ರಿ ಇದೆಲ್ಲ, ಅದನ್ನೆಲ್ಲ ತಿಳ್ಕೊಳ್ಳುವಂಥ ಕುತೂಹಲ ಇತಿಗಿರಬೇಕು. ಇದ್ದಾಗ ಅಂಥ ವಿಚಾರಗಳನ್ನು ನೋಡಿ ಸದ್ಗುರುನಾಥ ಈತಗ ಈ ಪರತತ್ವದ ವಿಚಾರವನ್ನು ನೋಡಬೇಕಾಗ್ತದ ಅಂತ ಈ ಕೆಲವು ವಿಚಾರಗಳನ್ನು ಹೇಳ್ತಾರೆ ಅವರು. ಈಗ ಒಂದು 3ನೇ ಸೂತ್ರದಲ್ಲಿ ಹೇಳ್ತಾರೆ, ನಿರಹಂತೆ ಪರಮ ವಿರಕ್ತಿ ಸದ್ಗುರು ಭಕ್ತಿ ದೊರೆದು ಏನು ಹೇಳ್ತಾರ ಅಂತಂದ್ರೆ, ದೊರೆ ಆತನೇ ಶಿಷ್ಯ ನೆನಪನು ಅಂತ ಹೇಳ್ತಾರೆ. ನಿರಹಂತೆ ಅಂದ್ರೆ
ಹೆಂಗಿರಬೇಕು? ದೇಹದಲ್ಲಿ ನಾನು ಅನ್ನುವಂಥ ಅಭಿಮಾನ ಇರಬಾರ್ದು. ಅದು ನನ್ನ ಸರಿನೇ ಯಾರಿಲ್ಲ, ನನ್ನ ಭಾಳಷ್ಟು ಜನ ಹೇಳ್ತಾರೆ, ತಾವು ಮಾತಾಡೋ ತಮಗೆ ಗೊತ್ತಿರಂಗಿಲ್ಲ, ಅಷ್ಟು ಒಂದು ಅಹಂಕಾರ ಉಳ್ಳಂಥವ್ರು ಇರ್ತಾರೆ ನೋಡಿ. ಅಂಥವ್ರು ಒಂದು ಚೂರಿದಕ್ಕೆ ಅಧಿಕಾರಕ್ಕೆ ಯೋಗ್ಯರಾಗಿರಂಗಿಲ್ಲ, ಯಾವುದಕ್ಕೆ? ಜ್ಞಾನಕ್ಕೆ. ಇದಕ್ಕೇನಾಗಿರ್ತದ ನಾವು ನೋಡ್ಬೇಕು. ಖರೇನೆ ನಮಗೆಲ್ಲೋ ಒಂದು ಮಠಗಳದ್ದು ಅವಕಾಶ ಸಿಕ್ಕರೆ ಇದು ಸ್ಟಾರ್ಟಿಂಗ್. ಈಗ ನಾವೆಲ್ಲರೂ ನಾವೆಲ್ಲರೂ ಇಲ್ಲಿ ಕುಂತೀವಿ ಅಂತಂದ್ರೆ ಈಗ ಮಾಡಿಲ್ಲ ಅಂದರೂ ಕೂಡ ಹಿಂದಿನ ಜನ್ಮದಾಗ ಅಂಥ ಸೇವಾದಿಗಳನ್ನು ಮಾಡಿ ನಿಷ್ಕಾಮದ ಪುಣ್ಯದ ಫಲದಿಂದ ನಾವೆಲ್ಲವನ್ನ ಮಾಡ್ಕೊಂಡು ಇಲ್ಲಿ ಬಂದು ಕುಂತದಕ್ಕಾಗಿ ಆರಾಮಾಗಿ ಈ ವಿಚಾರಗಳು ನಮ್ಗೆ ಸಿಗ್ತಾವಂತ ತಿಳ್ಕೊಬೇಕು ನೋಡ್ರಿ. ಒಂದು ಮಾತು, ಈಗ ಸಿಗದೇ ಇದ್ದವರು ಏನಾಗ್ತದಂದ್ರೆ ಅವರು ಏನು ಕರ್ಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಇದರ ಕೂಡ ಕನಿಷ್ಠ ಮಧ್ಯಮ ಉತ್ತಮ ಅಂತಲೂ ಬರ್ತಾವೆ. ಈಗ ನಮಗೆ ಗುರು ಸೇವಾದಿಗಳನ್ನು ಸಿಕ್ಕರೂ ಕೂಡ ನಮಗಿನ್ನೂ ಜ್ಞಾನನೇ ಸಿಕ್ಕಿಲ್ಲ, ಇನ್ನು ಸ್ಟಾರ್ಟಿಂಗ್. ಅದರ ಅಪೇಕ್ಷೆ ಐತೆ, ಮುಮುಕ್ಷತ್ವ ಭಾವ ಐತೆ, ಗುರು ಸೇವಾದಿಗಳನ್ನು ಮಾಡಬೇಕಾಗ್ಯದ ಅಂತಂದಾಗ ಅಲ್ಲಿ ಆ ಶರೀರದ ಭಾವ ಕೂಡ ಸಂಪೂರ್ಣ ಹೋಗ್ಬೇಕು. ನಮ್ಗೆ ಅವಕಾಶ ಸಿಕ್ಕದಂತಂದಾಗ ಇವರೇ ಹೇಳಿ ಅಂತ ಮಾಡಿಸಿ ಹೇಳ್ಕೊಂಡು ಮಾಡುವಂಥ ಕೆಲಸ ಅಲ್ಲ ಇದು. ಗುರು ಸೇವೆ ತನ್ನ ಭಾವದಲ್ಲಿ ಸಂಪೂರ್ಣವಾಗಿ ಬರಬೇಕು. ಮಾಡುವಂಥದ್ದು ಗುರುವಿಗಾಗಿ ಮಾಡ್ತಾ ಇದ್ದೀನಿ ಅನ್ನೋವಂಥ ಭಾವ ಆತನಲ್ಲಿ ಇರಬೇಕು. ಯಾರಾದರೂ ನೋಡಿ ನನಗೆ ಮೆಚ್ಚಲಿ, ನನಗೆ ಕರೀಲಿ, ನನಗೆ ಕೆಲಸ ಹಚ್ಚಲಿ, ಹಂಗೇನೇನೇ ಅಪೇಕ್ಷೆ ಪಡುವಂಗಿಲ್ಲ. ತಾನೇ ಸ್ವಯಂ ಸಿದ್ಧನಾಗಿ ನಾ ಗುರುವಿಗೆ ಮಾಡ್ತೀನಿ ಅಂತ ತನ್ನ ದೇಹ ಭಾವ ಕೂಡ ಅಳಿಬೇಕತ್ತ. ಆ ಭಾವ ಕೂಡ ಇರಬಾರ್ದು. ಹೆಂಗಿರ್ಬೇಕತ್ತ? ನಿರಾಭಿಮಾನ. ಮತ್ತು ನಾ ಇಷ್ಟು ಮಾಡೀನಿ, ಅಷ್ಟು ಮಾಡೀನಿ, ಇವತ್ತು ಚಂತನ ಮಾಡಿಬಿಟ್ರಿ ನಾನು ಗುರು ಕೆಲಸ, ನಾನೇ ಯಾಕ್ರಿ ಮಾಡಬೇಕು, ಇನ್ನೊಬ್ರು ಶಿಷ್ಯರದಲ್ಲ ಅವ್ರು ಮಾಡ್ಬೇಕಂತ ಅನ್ನುವಂಥ ಒಂದು ಶಿಷ್ಯ ಆಗಕ್ಕೆ ಸಾಧ್ಯ ಇಲ್ಲ. ಎಷ್ಟು ದುಡಿಸ್ತಿದೆ ದುಡಿಸ್ಬೇಕದು ಶರೀರವನ್ನು. ತಿರ್ಗಾ ಒಳ್ಳೆ ನೋಡಂಗಿಲ್ಲ. ಎಷ್ಟು ದುಡಿಸ್ತಿದೆ ಅಷ್ಟು ದುಡಿಸು, ಏನಾಗ್ತದೆ ನಿನಗೆ ನೋಡ್ರಿ. ಅದಕ್ಕೆ ಈ ರೀತಿ ಅದು ನಾ ಮಾಡಿದ್ದೀನಿ ಅನ್ನುವಂಥ ಭಾವ ಕೂಡ ಇರಬಾರ್ದಲ್ಲಿ. ಇಷ್ಟು ಮಾಡಿದೆ ಅಂತ ಲೆಕ್ಕ ಕೂಡ ಹಾಕಬಾರ್ದಲ್ಲಿ. ಅಂಥ ಒಂದು ಮತ್ತೆ ನಾನು ಶ್ರೇಷ್ಠ ಅದೀನಿ, ಇದನ್ನ ಯಾಕೆ ಮಾಡಲಿ, ನಾ ಕನಿಷ್ಠ ಅದೀನಿ. ಸಿದ್ಧಾರೂಢರ ಹತ್ರ ಎಲ್ಲ ಜನ ಎಂತೆಂಥ ಶ್ರೀಮಂತರು ರಾಜರು ಬಂದು ಮಾಡಿದ್ದಾರೆ ಸೇವೆ. ಹಾಗಾಗಿ ಯಾರೇ ಇರಲಿ, ನಾನು ದೊಡ್ಡ ಶ್ರೇಷ್ಠವಾದ ವ್ಯಕ್ತಿ ಇದೀನಿ ರೀ, ಭಾಳ ರಾಜ ಇದೀನಿ ರೀ, ನಾ ದೊಡ್ಡ ಅಧಿಕಾರಿ ಅದೀನಿ ರೀ ಅಂತ ಹೋಗಿ ಗುರುವಿನ ಮುಂದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತು ಹೇಳ್ರಿ ಗುರುಗಳೇ ಅಂದ್ರೆ ಹೇಳೋಕ್ಕಾಗ್ತದೇನ? ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಗುರುವಿನ ಮುಂದೆ ಕೂತ್ಕೊಂಡಾಗ ನಾವು ಸ್ಕೂಲ್ನಲ್ಲೇ ನೋಡ್ಬೋದು, ನಾವು ಲೌಕಿಕದಲ್ಲೇ ಹಿಡ್ಕೊಂಡು ಹೇಳ್ಬೋದು. ಯಾರು ಗುರುವಿಗೆ ವಿನಯತೆಯಿಂದ ನಮ್ರತೆಯಿಂದ ಗುರುವಿನ ಮೇಲೆ ಭಕ್ತಿ ಇಟ್ಟು ಲೌಕಿಕ ವಿದ್ಯೆಗಳಲ್ಲೇ ಯಾರು ಅದನ್ನು ಸ್ವೀಕಾರ ಮಾಡ್ತಾರೋ ಅವರು ಉದ್ಧಾರ ಆಗ್ಯಾರ. ಅವರೇನು ಇವರೇನು ಗುರುಗಳು ಅಂತಂದವ್ರು ಇವತ್ತು ಉಡಾಳಾಗಿದ್ದಾರೆ, ಹಾಳಾಗೋಗಿದ್ದಾರೆ. ಮತ್ತು ಅಂಥ ಒಂದು ನಿನ್ನ ಈ ಜನ್ಮವನ್ನೇ ಸಾರ್ಥಕ ಮಾಡುವಂಥ ಸದ್ಗುರುಗಳು ಮುಂದೆ ನಾ ದೊಡ್ಡ ಅಧಿಕಾರಿ ಇದ್ದೀನಿ, ನಾ ದೊಡ್ಡ ರಾಜ ಇದ್ದೀನಿ ಅಂತ ಹೋಗಿ ಆತನ ಮುಂದೆ ಕಾಲ ಮೇಲೆ ಕಾಲು ಹಾಕೊಂಡು ಬೀಗ್ರ ಮನೆಗೆ ಹೋದಾಗ ಕಾಲ ಮೇಲೆ ಕಾಲು ಹಾಕೊಂಡು ಕುಂದಿರ್ತೀನಿ ಗುರುವಿನ ಮುಂದೆ ಅಂತ ನಡೀತದಾನೆ? ಇಲ್ಲಿ ಸಾಧ್ಯನೇ ಇಲ್ಲ. ಇಂಥ ಸಂಪತ್ತು ನಿನ್ನ ಕೈ ಸೇರಂಗಿಲ್ಲಪ್ಪ. ಏನಾರ ನೀನು ಹಿಂದಿನ ಜನ್ಮದ ಪುಣ್ಯದ ಫಲದಾಗ ನಿನಗೆ ರೊಕ್ಕ ಬರ್ಬೋದು, ನೀ ಶ್ರೀಮಂತ ಆಗಿರ್ಬೋದು, ಆದ್ರೆ ಅದನ್ನೇನು ತೊಗೊಂಡು ಹೋಗಂಗಿಲ್ಲ. ನೀನೇನು ಸುಖ ಅದ ಈ ಶರೀರಕ್ಕೆ ಸಂಬಂಧಪಟ್ಟಂಥ ಈ ಮನಸ್ಸಿನಿಂದ ಸುಖವನ್ನು ಅನುಭವಿಸಿ ಹೋಗ್ತಿದ್ದೀನಿ ನೀನು ಅಷ್ಟೇ ಹೊರತಾಗಿ ಇಂಥ ಸಂಪತ್ತು ನಿನಗೆ ಸಾಧ್ಯ ಆಗಂಗಿಲ್ಲ. ನೀನು ಒಂದು ವೇಳೆ ನಾನು ಇಂಥ ರಾಜ್ಯ ಇದ್ದೀನಿ, ಇಂಥ ಒಂದು ಅಧಿಕಾರಿ ಇದ್ದೀನಿ, ಇಂಥ ಶ್ರೀಮಂತ ಇದ್ದೀನಿ, ಈ ಗುರುವಲ್ಲ ಏನು ಅಂತ ಹೋಗಿ ಆತನ ಮುಂದೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುಂತ್ರೆ ಇಂಥ ಸಂಪತ್ತು ನಿನಗೆ ದೊರೀತದೇನ? ಸಾಧ್ಯನೇ ಇಲ್ಲ. ಎಷ್ಟು ಕಿಂಕರತ್ವ ಭಾವ ಇರ್ತದ ಸದ್ಗುರುವಿನ ಹತ್ರ ಅಷ್ಟು ನಿನಗೆ ಸಿಗ್ತದ. ಏನೇ ಆಗಲಿ. ಅದಕ್ಕೆ ಸೇವಾದಿಗಳನ್ನ ಯಾಕಿಟ್ರೆ ನಿನ್ನ ಅಹಂಕಾರ ಬಗ್ಗ ಬಿಡೋದಕ್ಕೆ ಅದು ಸೇವಾದಿಗಳನ್ನ ಇಟ್ಟಿದ್ದಾರೆ. ಸುಮ್ಮನೆ ಇಟ್ಟಾರನ ನಿನ್ನೊಂದು ಉಪಕಾರ ಆಗಲಿ, ಗುರುವಿನೊಂದು ನನಗೆ ಉಪಕಾರ ಆಗಲಿ ಅಂತ. ಏನು ಗುರುವಿಗೆ ನಿಂತದ ನೀ ಬಂದು ಸೇವಾದಿ ಮಾಡೋಕೆ? ಅದಕ್ಕೇನು ಆಸೆ ಇರ್ತದೆ ಹೇಳಿ ನೀ ಬಂದು ಮಾಡೋದು? ನಿನ್ನ ಬಲ್ಲಿ ಅಹಂಕಾರವನ್ನು, ಯಾಕಂದರೆ ಇದು ಭಾಳ ದೊಡ್ಡದು. ಇದು ದೊಡ್ಡ ಸರ್ಪ ಇದ್ದಂಗೆ ಇದು ಅಹಂಕಾರ ಅನ್ನುವಂಥದ್ದು. ನಿನ್ನ ಕಚ್ಚಿ ಸಾಯಿನೇ ಹೊಡಿತಿರ್ತದೆ ಇದು ನಿನಗೆ, ಬೇರೆ ಯಾರಿಗಲ್ಲ. ಇಂಥ ಅಹಂಕಾರವನ್ನು ಬಗ್ಗು ಬಿಡೋದಕ್ಕೆ ಸದ್ಗುರುವಿನಲ್ಲಿ ಶರಣಾಗತನಾಗಿ ಸೇವಾದಿಗಳನ್ನು ಮಾಡಿದಾಗ ನಾನು ಇಂಥವದಿನೋ ಅಂಥವೆಲ್ಲ ಹೋಗ್ಬೇಕಲ್ಲಿ, ಎಲ್ಲ ಕೆಲಸಗಳನ್ನು ಮಾಡ್ಬೇಕು. ಸೇವಾದಿಗಳಂತಂದ್ರೆ ಯಾವುದಕ್ಕಂದರೆ ಎಲ್ಲವನ್ನು ಕಿಂಕರತ್ವ ಭಾವದಿಂದ ನೀವು ಮಾಡಬೇಕಾಗ್ತದ. ನಾನು ಶ್ರೇಷ್ಠನಂತ ಅನ್ನುವಂಥ ಒಂದು ಅಭಿಮಾನ ಒಂದು ಚೂರು ಇರಬಾರ್ದಲ್ಲಿ. ಗುರುವಿನ ಹತ್ರ ಹೋದಾಗ ಇದು ಏನೇನು ಇಟ್ಕೊಳ್ಬಾರ್ದು, ಯಾವುದು ಇಟ್ಕೊಳ್ಳೋಂಗಿಲ್ಲ ಗುರುವಿನ ಹತ್ರ. ಹಾಗಾಗಿ ಯಾವ ಕಿಂಕರ ಭಾವ ಉಳ್ಳವನಾಗಿಯೂ ಮತ್ತು ಭೋಗದಲ್ಲಿ
ಅಲ್ಲಿ ಗುರುಗಳು ಹತ್ರ ಇದ್ದಾಗಲಿ ಗುರುವಿನ ಸೇವೆಗಳನ್ನು ಮಾಡುವಂಥದ್ರಲ್ಲಾಗಲಿ ಅದು ತಿನ್ನಬೇಕು, ಚಲೋ ತಿನ್ನಬೇಕು, ಇದು ತಿನ್ಬೇಕಂತ ಯಾವ ಅಪೇಕ್ಷೆ ಇಟ್ಕೊಡ್ದು. ಅಲ್ಲಿ ಏನು ಪ್ರಸಾದ ಏನೇ ಇರಲಿ ಅದನ್ನು ಗುರುನಾಥನ ಒಂದು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ನೀನು ಅನ್ನ ಏನಾದರೂ ಊಟ ಮಾಡಬೇಕಾದ್ರೂ ಕೂಡ ಆ ಗುರುನಾಥನ ಒಂದು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಅದು ಬಿಟ್ಟು ಇದು ತಿನ್ನಂಗೆ ಆಸೆ ಆಗಿದ್ರೆ ಅಂತೇಳಿ ಗುರುವಿನ ಮುಂದೆ ಹಿಂಗೆ ಹೊರಗೆ ಹೋಗಿ ಮೆತ್ತಗೆ ಅಲ್ಲಿ ಬಜ್ಜಿ ತಿಂದೆ, ಬೋಂಡ ತಿಂದೆ, ಅದು ತಿಂದೆ, ಇದು ತಿಂದೆ, ಮತ್ತು ಗುರುಗಳ ಹತ್ರ ಬಂದರೆ ಇಲ್ಲರಿ ಏನು ತಿಂದಿಲ್ಲರಿ ನಾನು ಅದು ಸುಳ್ಳು ಹೇಳೋದು. ಇವೆಲ್ಲ ನಡೆಯಂಗಿಲ್ಲ ತನ್ನ ಮುಂದೆ. ಏನಿರ್ತದ ಏಕೋ ಭಾವದಿಂದ ಅಲ್ಲೇ ಇದ್ದುಕೊಂಡು ಗುರು ಪ್ರಸಾದ ಅಂತ ಅಲ್ಲಿ ಸ್ವೀಕಾರ ಮಾಡ್ಬೇಕು. ಮತ್ತು ಯಾವ ಭೋಗದ ಕಡೆ ಅಪೇಕ್ಷೆ ಇರಬಾರ್ದು. ಹಂಗಿರ್ಬೇಕು ಹಿಂಗಿರ್ಬೇಕು ಏನಿರಬಾರ್ದಲ್ಲಿ. ಹಾಗಾಗಿ ಈ ರೀತಿ ಗುರುಗಳಲ್ಲಿ ಪರಮ ವಿಶ್ವಾಸ ಉಳ್ಳವನಾಗಿರ್ಬೇಕು. ಏನೇ ಬಂದರೂ ಕೂಡ ವಂಚನೆ ಭಾವ ಬರಬಾರ್ದು ಗುರುವಿನ ಹತ್ರ. ಯಾರೋ ಬಂದು ಹೇಳ್ತಿರ್ತಾರೆ, ಇಲ್ರಿ ಈ ಗುರುಗಳು ಹಂಗೆ ಮಾಡ್ಬೇಕೇನ್ರಿ ಹಿಂಗೆ ಮಾಡ್ಬೇಕಂದ್ರೆ ಅವ್ರ ಜೊತೆ ಸೇರಿ ಇದನ್ನು ಬಾಯಿ ಹಾಕಬಾರ್ದು. ಯಾಕಂತಂದ್ರೆ ಅದು ಯಾವ ರೀತಿ ಯೋಗ್ಯ ಅಲ್ಲ ಶಿಷ್ಯನಿಗೆ. ಅಂದ್ರೆ ಪರಮ ವಿಶ್ವಾಸ ಉಳ್ಳಂಥವನಾಗಿರ್ಬೇಕು. ಏನೇ ಇರಲಿ ಗುರುವಿನ ಮುಂದೆ ಯಾವತ್ತೂ ಅಲ್ಲಿ ವಂಚನೆ ಬರಬಾರ್ದು, ಯಾವ ಕಾಲಕ್ಕೂ ಬರಬಾರ್ದು. ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಂತ ಕೇಳಿಬಿಟ್ಟು ಹಾಗೆಲ್ಲ ಮಾತಾಡೋಂಗಿಲ್ಲ. ಅಷ್ಟು ಶ್ರದ್ಧೆ ಇಟ್ಟಿರಬೇಕು ಗುರುವಿನ ಮೇಲೆ. ಯಾವತ್ತೂ ಆ ಥರ ಮತ್ತು ಬೇರೆ ಥರ ಮಾತಾಡೋಂಗಿಲ್ಲ. ಆ ರೀತಿ ವಿಶ್ವಾಸ ಉಳ್ಳವನಾಗಿ ಇದ್ರೆ ಆತ ಏನು ಅನ್ಸ್ಕೊಳತ್ತಾನ, ಯೋಗ್ಯನಾದಂಥ ಶಿಷ್ಯ ಅನಿಸ್ಕೊಳತ್ತ ನೋಡ್ರಿ. ಆವಾಗ ಇದಕ್ಕೆ ಅಧಿಕಾರ ಪಡ್ಕೋತಾನತ. ಇದಕ್ಕೆ ಸುಮ್ಮನೆ ಎಲ್ಲರಿಗೆ IAS ಆಫೀಸರ್ ಆಗಕ್ಕೆ ಎಲ್ಲರಿಗೆ ಐತೇನ? ಸಾಧ್ಯ ಐತೇನ? ಅವು ಎಷ್ಟು ಕಷ್ಟಪಟ್ಟಿರ್ಬೇಕು, ಎಷ್ಟು ಓದಿರ್ಬೇಕು ಹೇಳ್ರಿ. ನಮ್ಗೆ ಅದು ಊಹೆ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಅವ್ರು ಓದಿದ್ದು ಅಷ್ಟು ಕಷ್ಟಪಟ್ಟಿರ್ತಾರೆ. ಇಲ್ಲಿ ಸದ್ಗುರುವಿಂದನೂ ಅಷ್ಟೇ ಐತೆ. ಅವ್ರ ಹತ್ರ ಬಂದು ಕೂತ್ಕೊಂಡು ಅವ್ರ ಕೃಪಾಶೀರ್ವಾದ ಪಡ್ಕೊಳ್ಬೇಕಂದ್ರೆ ಅದು ಸಾಮಾನ್ಯ ಅಲ್ಲ. ಅದಕ್ಕೆ ಮತ್ತು ನಾವು ಮಾಡ್ಬೇಕೇನ್ರಿ ಮತ್ತು ಸೇವಾದಿಗಳು ಅಂತ ಅಲ್ಲ. ಅದು ಗುರುವಿನ ಒಂದು ಕೃಪಾಶೀರ್ವಾದ ಇದ್ದದಕ್ಕೆ ನಮಗೆ ಈ ವಾಕ್ಯಗಳು ಸಿಗ್ತಾವಂತ ತಿಳ್ಕೊಬೇಕು. ಈ ಜನ್ಮದಾಗ ಅಲ್ಲಪ್ಪ, ಹಿಂದಿನ ಜನ್ಮದಾಗ ಮಾಡ್ಕೊತ ಬಂದದ್ದು ಅಂತ ಹೇಳಿದ್ದಾರೆ ಮಹಾತ್ಮರು. ಅದು ಮಾಡ್ಕೊತ ಬಂದದಕ್ಕೆ ಇವತ್ತು ಕುಂತು ಕೇಳಕತ್ತೀವಿ ನಾವು. ಹಿಂಗೆ ತಿಳ್ಕೊಳ್ಬೇಕು. ಹಾಗಾಗಿ ಭಾಳಷ್ಟು ಒಂದು ಗುರುವಿನ ಮೇಲೆ ನಂಬಿಕೆ ಶ್ರದ್ಧೆ ಇಟ್ಕೊಂಡು ಅಪ್ಪ ಅಂತೇಳ್ಬಿಟ್ಟು ಸದ್ಗುರುವಿನ ಮುಂದೆ ಕೂತ್ಕೊಂಡು ಸೇವಾದಿಗಳನ್ನು ಮಾಡಿ ಕೃಪಾಶೀರ್ವಾದವನ್ನು ಪಡ್ಕೊಂಡು ದಿನ ಈ ಶ್ರವಣ ಮಾಡ್ತಾ ಹೋದಾಗ ಹೋಗಂಥ ಭಾವ ಉಳ್ಳಂಥವ್ರು ಯಾರಿರ್ತಾರೆ ಆತ ವರ ಶಿಷ್ಯ ಅಂತ ಅನಿಸ್ಕೊಳತ್ತಾನೆ ನೋಡ್ರಿ. ಈ ಥರ ಶಿಷ್ಯ ಇರಬೇಕು ಅಂತ ಕೂಡ ಹೇಳ್ತಾರೆ. ಮತ್ತು ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು ಟೈಮ್ ಆಯ್ತು.